ಇದರ ರೆವಿನ್ಯೂ ಎಷ್ಟು ಹೇಳಿದ್ರಿ? ಇದು ಬಂದ್ಬಿಟ್ಟು ಒಂದು ಅನ್ಕೊಳ್ಳಿ, ಒಂದು 21 lakh ಅನ್ಕೊಳ್ಳಿ. ಕಾಸ್ಟ್ ಖರ್ಚಾಗಿರೋದು ಒಂದು 100 ರೂಪಾಯಿಂದ 21 ಲಕ್ಷ. ಇದು ಬಂದ್ಬಿಟ್ಟು ನಂದು 88 million ರೀಚ್ ಆಗಿರೋದು ಇವಾಗ ಯೂಟ್ಯೂಬಲ್ಲಿ. ಇದು 8 ಕೋಟಿ 80 ಲಕ್ಷ. ನಾನು ಬೆಳಿಗ್ಗೆ 5:00 ನೀವು ನಂಬೋದಿಲ್ಲ ವಾಕಿಂಗ್ ಹೋಗೋರು. ನಾವು ಎಲ್ಲರೂ ವಾಕಿಂಗ್ ಹೋಗೋರು, ಎಲ್ಲ ಹಿಂಗೆ ಹೋಗೋರು, ನಾವು ನೆಲ ನೋಡ್ಕೊಂಡು ಹೋಗೋರು, ಎಲ್ಲಿ ಯಾವ ಬಾಟ್ಲು ಬಿದ್ದಿರುತ್ತೆ ಅಂತಂದ್ಬಿಟ್ಟು 17, 18, 19 ಬರೋಷ್ಟಲ್ಲೇ 19 ಲಕ್ಷ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಒಂದು ತೋಟ ಮಾಡಿದೆ, 20 ಲಕ್ಷ ಲಾಸ್ ಮಾಡಿಬಿಡ್ತು. 15 ದಿನದಲ್ಲಿ ನೀವು ನಂಬೋದಿಲ್ಲ 30 ಲಕ್ಷ ಡಮಾರ್. ಬಟ್ 60 ಲಕ್ಷ 60-70 ಲಕ್ಷ ಹೋಯ್ತು. ಡು ಯು ಬಿಲೀವ್ ಯು ಕ್ಯಾನ್ ಗೆಟ್ ಇಟ್ ಇನ್ 3 months ಅಂದ್ರೆ? ಯೂಟ್ಯೂಬಲ್ಲಿ ಎಲ್ಲ ಕಾನ್ಸೆಪ್ಟನ್ನು ಅರ್ನ್ ಮಾಡಲ್ಲ. ನಾನು ಆ್ಯಕ್ಚುಲಿ ಯಾಕೆ ಇಷ್ಟು ದುಡ್ಡು ಅರ್ನ್ ಮಾಡಿರೋದು ಅಂತಂದರೆ, ನೀವು ಹೇಗೆ ಟಾಟಾ ಕಂಪ್ನಿ ಮೇಲೆ ನಂಬಿಕೆ ಇಡ್ಬೋದು, ನೀವು ಹೇಗೆ BSNL ಲಾಭದಾಯಕ ಅಲ್ಲ ಬಟ್ ಸರ್ಕಾರಿ ಕಂಪ್ನಿ ಅಂತ ನಂಬೋದು, SBI ಹೇಗೆ ನಂಬ್ತಿರೋ, HDFCನೂ ಹೇಗೆ ನೀವು ನಂಬ್ತಿರೋ ಹಂಗೆ ಯೂಟ್ಯೂಬ್ನ ನಂಬೋದು. ನೀವಲ್ಲೆಲ್ಲ ಬಂಡವಾಳ ಹಾಕ್ಬೇಕು. ಇಲ್ಲಿ ನಿಮ್ಮ ಸಮಯ, ನಿಮ್ಮ ತಲೆಯನ್ನ ಬುದ್ಧಿವಂತಿಕೆ ಬಂಡವಾಳ ಹಾಕಿದ್ರೆ ಶ್ರೀಮಂತಿಕೆ ಬರುತ್ತೆ. ನಮಗೆ ಹುಟ್ಟಿದಾಗ ಬಡವರಾಗಿ ಹುಟ್ಬೋದೇನೋ, ಅವ್ರಾಗಲೇ ಹೇಳಿದ್ರು ನಮ್ಮ ಬದುಕು ಭಾಳ ಕಷ್ಟ ಇತ್ತು. ಎರಡು ನಮ್ಮ ತಂದೆ ಬಸ್ಸಲ್ಲಿ ಕೂತಾಗ ಕಣ್ಣು ಕೆಂಪಗಾಗಿತ್ತು, ನಿದ್ದೆ ಇಲ್ಲದೆ, ಆ ಧೂಳು ಮತ್ತು ಆ ಜೀವನಕ್ಕೆ ನಾನು ಬೇಡ, ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೆ, ಮತ್ತೆ ಊರಿಗೆ ಬರೋದು ಬೇಡ ಅಂತ. ಆ ಕಷ್ಟ, ಆ ಕಣ್ಣೀರು ಮತ್ತು ಇವ್ರ ಟ್ಯಾಲೆಂಟು. ಇಂಗ್ಲೀಷ್ ಗೊತ್ತಿರಲಿಲ್ಲ, ಬರೆಯೋದು ಗೊತ್ತಿಲ್ಲ, ಲಾಸ್ಟ್ ಬೆಂಚ್ಕಿಂತ ಏನೂ ಆಗಲ್ಲ ದತ್ತ ಕೈಲಿ ಅಂತ ಅನ್ಕೊಂಡವ್ರಿದ್ರು. ಅವ್ರ ಲೆಕ್ಚರರ್ ಮನೆ ಮುಂದೆ ಹೋಗ್ಬೇಕಾದ್ರೆ ಅವ್ರದ್ದೇ ಒಂದು ತೂಕ ಅಂದರೆ ಅವರೆಲ್ಲ ಸೇರಿ ಒಂದು ಕಂಪ್ನಿಲಿ ಸೇರಿ ಸಂಬಳ ತಗೋತಾರಕ್ಕಿಂತ ಹೆಚ್ಚಿನ ಸಂಬಳವನ್ನು ಇವ್ರು ಮಾಡ್ತಾರೆ. ಹಾಗಾಗಿ ಸೊ ಇವಾಗ ನಾನು ಹೇಳಿದೆ ನೋಡಿ, ನಮ್ಮ ಮನೆ ಮುಂದ್ಗಡೆ ಒಬ್ಬರು ಯೂಟ್ಯೂಬಲ್ಲಿ ವರ್ಕ್ ಮಾಡೋರು, ಗೂಗಲಲ್ಲಿ ವರ್ಕ್ ಮಾಡೋರು ಹೋಗ್ತಿರ್ಬೇಕಾದ್ರೆ ಯೂಟ್ಯೂಬರ್ ಜೊತೆ ಮಾತಾಡಬೇಕು ಅಂದಾಗ ನಾನು ಯಾವಾಗ ಎದ್ದು ನಿಂತ್ಕೊಂಡೆ ಅವರಿಗೆ ಶಾಕು, ಇವರೇ ಯೂಟ್ಯೂಬರು ಅಂತ. ಸೊ ಅವಾಗ ನೀವು ನಂಬೋದಿಲ್ಲ, ಅವ್ರೂ ಶಾಕ್ ಹೊಡೆದ್ರು, ಯೂಟ್ಯೂಬರ್ ಇಷ್ಟೆಲ್ಲ ದುಡ್ಡು ಮಾಡ್ಬೋದಾ ಅಂತ ಅವ್ರಿಗೆ. ಆ ಎಂಪ್ಲಾಯಿಗಳಿಗೆ ಗೊತ್ತಿಲ್ಲ, ಎಂಪ್ಲಾಯಿಗಳು ಗೊತ್ತಿಲ್ಲ. ಸಿ ಬಿಕಾಸ್ ಆಫ್ ಅವ್ರ ಇಂಡಿಯನ್ ರೀಸನ್ ಏನಿದೆ ನೋಡ್ತಿರ್ತಾರೆ, ಹೌದು, ರೆವಿನ್ಯೂ ಫಾರ್ಮೆಟ್. ಬಟ್ ನೀವು ಕರ್ನಾಟಕ ಮೀರಿ, ದೇಶ ಮೀರಿ, ಹೌದು, ಅಲ್ಲಿ ಆಡಿಯನ್ಸ್ ಇದೆ. ಸೊ ಎಂಪ್ಲಾಯ್ ಅಂದರೆ ನಿಮ್ಗೆ ಆಲ್ಮೋಸ್ಟ್. ಬಟ್ ಯಾಕೆ ಯೂಟ್ಯೂಬಲ್ಲಿ ತುಂಬ ರೆವಿನ್ಯೂ ಮಾಡ್ತಾರೆ ಯೂಟ್ಯೂಬರ್ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ಯೂಟ್ಯೂಬ್ ಅನ್ನೋದು ಒಂದೇ ಒಂದು ಕಂಪನಿ ವರ್ಲ್ಡಲ್ಲಿ ಪೇ ಮಾಡ್ತಿರೋದು 55% ಯೂಟ್ಯೂಬರ್ಗೆ. ಸೊ ಇವಾಗ ನನಗೆ 33 ಲಕ್ಷ ನನಗೆ ದುಡ್ಡು ಬಂದಿದೆ ಅಂದರೆ ಯೂಟ್ಯೂಬ್ಗೂ ಕೂಡ ಇದು 33 ಲಕ್ಷ ಹೋಗಿರುತ್ತೆ. ಆ್ಯಕ್ಚುಲಿ ಅವ್ರು 45% ಕೊಡೋದು, ನಮಗೆ 55% ರೆವಿನ್ಯೂ ಕೊಡೋದು. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಅವತ್ತು ಮಾಡಿರೋ ಒಂದು ದಿವಸ ಕೆಲಸಕ್ಕೆ ಪ್ರತಿ ದಿನವೂ ಅಂದರೆ ಓಡೋ ಗಂಟೆ. ಯಾಕಂದರೆ ನಂದು ಬಂದುಬಿಟ್ಟು ಎವರ್ ಗ್ರೀನ್ ವೀಡಿಯೋಗಳು ಹೇಳಬೇಕಂದ್ರೆ, ಈಗ ಜನ್ರೇಷನ್ ಬರುತ್ತೆ, ನೋಡ್ತಾರೆ, ಸ್ಲೋ ಡೌನ್ ಇರುತ್ತೆ, ಬಟ್ ಬರ್ತಾನೆ ಇರುತ್ತೆ ದುಡ್ಡು. ಈಗ ನಿಮ್ಮ ಸೀಸನೇಬಲ್ ವೀಡಿಯೋ ಬಂದುಬಿಟ್ಟು ಏನಿರುತ್ತೆ, ಈಗ ಏನೋ ಒಂದು ಹಬ್ಬ ಇದೆ, ಏನೋ ಒಂದು ಹಬ್ಬದ ರಿಲೇಟೆಡ್ ಮಾಡಿದೆ ಅಂತ ತಿಳ್ಕೊಂಡು ಹಬ್ಬ ಬಂದಾಗ ಎದ್ದೇಳುತ್ತೆ, ಬೇರೆ ಟೈಮಲ್ಲಿ ಅಷ್ಟೇ ಅದು ವ್ಯೂಸ್. ಹೌದೌದು. ಈಗ ನಮ್ದು ಹೆಂಗೆಂದ್ರೆ ಬೆಳಿಗ್ಗೆ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು, ಆ ಟೈಮು TV9, ಪಬ್ಲಿಕ್ TV ಇವರೆಲ್ಲರಿಗಿಂತ ಹಾಕಿದ್ರೆ ಓಡುತ್ತೆ. ಇಲ್ಲ ನಾನು ಎಕ್ಸ್ಪ್ಲೈನ್ ವಿಡಿಯೋ ಮಾಡೋದು ಓಡುತ್ತೆ, ಇಲ್ಲ ಇಂಟರ್ವ್ಯೂ ಮಾಡಿದಾಗ ಹೋಗುತ್ತೆ, ಅದಷ್ಟೇ. ಯಾಕಂದ್ರೆ ಆ ರಾಜಕಾರಣಿ ಸಂಜೆಗೆ ಬೇರೆ ಹೇಳಿರ್ತಾರೆ, ನಾಳೆಗೆ ಬೇರೆ ಹೇಳ್ತಾರೆ. ಆದ್ರೆ ನೀವು ಇಷ್ಟು ವರ್ಷದಿಂದ ಇದೆ, ನೋ ಚೇಂಜಸ್ ಅಲ್ವಾ? ಹಾಗಾಗಿ ನನಗೆ ಯಾಕೆ ಖುಷಿ, ನಾನಾಗ್ಲೇ ಹೇಳಿದ್ರೆ ಬಹುತೇಕ ರಾಜಕಾರಣಿಗಳನ್ನ ಇವ್ರನ್ನ ಸಂದರ್ಶನ ಮಾಡ್ತಾರೆ, ದತ್ತ ಅವ್ರನ್ನ ಇಂಟರ್ವ್ಯೂ ಮಾಡೋಕೆ ಯಾಕೆ ಖುಷಿ ಆಗುತ್ತೆ ಅಂದರೆ, ಇದು ಯಾರ್ಯಾರು ನೋಡ್ತಿದಾರಲ್ಲ ಒಂದಷ್ಟು ಜನಕ್ಕೆ ಐಡಿಯಾ. ಕರೆಕ್ಟ್. ನಾವು ಬೌಂಡ್ರಿ ಹಾಕೊಂಡು ನಾವಿಷ್ಟೇ ಅನ್ಕೊಂಡ್ರೆ ಇಷ್ಟೇ ಇರ್ತದೆ. ನೀವು ಬೌಂಡ್ರಿನೇ ಹಾಕಿಲ್ಲ. ಹೌದು, ಮೇನ್ ಬೌಂಡ್ರಿನೇ ಹಾಕೊಂಡಿಲ್ಲ ನೀವು. ಸೊ ನಾವು ತುಂಬ ಅದನ್ನೇ ಇವಾಗ ನಾವು ತುಂಬ ತಿಳ್ಕೊಂಡೆ. ನಾನು ಆ್ಯಕ್ಚುಲಿ ಹೇಳೋದೇನಂತಂದರೆ, ಇವಾಗ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಬಂದಿರೋದನ್ನೇ ಇದೇ ಪರ್ಪಸ್ಗೆ. ಇನ್ಸ್ಟಾಗ್ರಾಮ್ ನಾನು ಆ್ಯಕ್ಚುಲಿ ಬರೋದು ಬೇಕಾಗಿರಲಿಲ್ಲ. ಇವನ್ ನನ್ನ ಚಾನಲ್ ಇರೋದು ಬಂದುಬಿಟ್ಟು ಫೇಸ್ಲೆಸ್ ವಿತ್ ವಾಯ್ಸ್ಲೆಸ್. ನನ್ನ ಚಾನಲಲ್ಲಿ ನನ್ನ ಮುಖ ಕಾಣಿಸೋದು ಯಾವಾಗಂದರೆ ನಾನು ಪ್ಲೇನ್ ಫ್ಲೈ ಮಾಡ್ದಾಗ ಮಾತ್ರ. ಬೇರೆ ಟೈಮಲ್ಲಿ ನನ್ನ ಪ್ರಾಜೆಕ್ಟ್ ಮಾತ್ರ ತೋರಿಸ್ತೀನಿ, ಆ ಟೈಮಲ್ಲಿ ನಂದಂತ ಗೊತ್ತಿರಲ್ಲ. ಸೊ ನಾನಿಲ್ಲಿ ಇನ್ಸ್ಟಾಗ್ರಾಮ್ ಬಂದಿರೋದೇ ನಮ್ಮವ್ರಿಗೆ ಒಂದು ಐಡಿಯಾ ಸಿಗಲಿ, ಯೂಟ್ಯೂಬ್ ಅನ್ನೋದು ಕನ್ನಡದವ್ರಿಗೆ ಐಡಿಯಾ ಸಿಗಲಿ ಅಂತ. ಬೇರೆ ಸ್ಟೇಟ್ ಅವ್ರು ಎಷ್ಟು ಮಾಡ್ಕೊಳ್ತಿದ್ದಾರೆ ಅಂದರೆ ಸರ್, ನೀವು ನಂಬೋದಿಲ್ಲ, ನಮ್ಮಲ್ಲಿ ಆ್ಯಕ್ಚುಲಿ ಕಡಿಮೆ, ಬೇರೆ ಕಂಟ್ರಿ ಅವ್ರು ತುಂಬ ಮಾಡ್ತಿದ್ದಾರೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದು ನಾನು ಫ್ರೀ, ನನಗೇನು ಇನ್ಸ್ಟಾಗ್ರಾಮ್ ದುಡ್ಡು ಬರಲ್ಲ. ನಮ್ಮವ್ರಿಗೆ ನಾನು ಮಾಡಿದ್ದನ್ನು ಹೇಳಬೇಕು, ನಮ್ಮವ್ರು ಮಾಡಬೇಕು. ಯಾಕಂತಂದರೆ ತುಂಬ ಜನ
ಎಜುಕೇಷನ್ ಅಂತ ನಮ್ಮ ಕಸಿನ್ ಒಬ್ರು ಇದ್ರು, ಅವ್ರು ಬೋಯಿಂಗಲ್ಲಿ ಸ್ಯಾಫ್ರನ್ ಅಂತ ಬೋಯಿಂಗ್ ಕಂಪ್ನಿಯಲ್ಲಿ ಮಾಡ್ತಿರೋ. ನನಗೆ ಏರ್ಕ್ರಾಫ್ಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಡಿಪ್ಲೊಮಾ ಓದೋ ಹೇಳೋರು, ನೀನು ಬರೋದು ಚೂರು ಡಿಪ್ಲೊಮಾ ಮುಗಿಸ್ಕೋ, ನಾನು ಕೆಲಸ ಕೊಡಿಸ್ಕೋತೀನಿ. ಅದೇ ವ್ಯಕ್ತಿ ಇವತ್ತು ಊರಿಗೆ ಹೋಗಿದ್ದಾರೆ ಅವರು ಕೆಲಸ ಬಿಟ್ಬಿಟ್ಟು. ನನಗೆ ಇವಾಗ ಅನಿಸುತ್ತೆ, ನಾನೆಲ್ಲ ಅವ್ರ ಮಾತು ಕೇಳಿ ಕಲ್ತಿದ್ರೆ ನಾನು ಯಾವುದೋ ಕಂಪ್ನಿಯಲ್ಲಿ ಹೋಗಿ ಸಿಕ್ಕಾಕೊಂಡು ಬಿಡ್ತಿದ್ದೀನಲ್ಲ ಅಂತಂದ್ಬಿಟ್ಟು. ಯಾಕಂದರೆ ನಂದು ನೋಡಿ ನಮ್ಮಣ್ಣ IT ಕಂಪ್ನಿಯಲ್ಲಿಂದ ವರ್ಕ್ ಬಿಟ್ಟಿದ್ದು 2017 ನಿಮ್ಮಣ್ಣ. ಹೌದು, ನಾನು 2017 ಫುಲ್ ಟೈಮ್ ಬಂದೆ ಯೂಟ್ಯೂಬ್ಗೆ. 17, 18, 19 ನಂದು ಗ್ರೋತ್ ನೋಡಿ ಅವರು, ನಾನು IT ಕಂಪ್ನಿಯಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅವರಿಗೆ ಕನ್ಫ್ಯೂಷನ್. ಅಣ್ಣನ ಸಂಬಳ ಎಷ್ಟಿತ್ತು? ಅವಾಗ 1-2.5 ಲಕ್ಷ ಆಯ್ತು ಅವರಿಗೆ. 2.5 ಲಕ್ಷ ಸಂಬಳ ಬಿಟ್ಟು ನಿಮ್ಗೆ ಎಷ್ಟಿತ್ತಾಗ? ನನಗೆ ಪರ್ ಮಂತು 7 ಲ್ಯಾಕ್ ಇತ್ತು ಅವಾಗ. ಅಣ್ಣ ಯಾವ ಕಂಪ್ನಿ? ಅಕ್ಸೆಂಚರ್ 2.5 ಲಕ್ಷ ಸಂಬಳ. ತಮ್ಮ ಅಳ್ತಾ ಕಾಲೇಜ್ಗೆ ಹೋಗೋದು ಡಿಪ್ಲೊಮಾಗೆ, ನಗ್ತಾ ಮನೆಗೆ ಬರೋದು. ಈ ಗ್ಯಾಪಲ್ಲಿ PG ಹಿಂಗೆಲ್ಲ ಸೇರ್ಕೊಂಡು ವಿಡಿಯೋ ಮಾಡಿ ಏನೋ ಮಾಡಿ ತಿಂಗಳಿಗೆ 7.5 ಲಕ್ಷ ದುಡಿಯೋಕೆ ಶುರುವಾದ್ರು. ಅಣ್ಣ ಅಕ್ಸೆಂಚರ್ಲಿ 2.5 ಲಕ್ಷ ದುಡಿತಾ ಇದ್ರು. ನಮ್ಮ ತಮ್ಮನೇ ಈ ರೇಂಜ್ ಹೋದ್ಮೇಲೆ ನಾವೇನು ಯಾಕಂದ್ರೆ ಅಣ್ಣನೇ ಹೇಳ್ಕೊಟ್ಟಿದ್ವಿ ಇವ್ರಿಗೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ. ಇವ್ರ ಅಣ್ಣ ಹೇಳ್ಕೊಟ್ಟಿದ್ದು. ಆದ್ರೆ ಅವ್ರು ವಾರಕ್ಕೆ ಒಂದಿನ ಕೆಲಸ ಮಾಡ್ತಿದ್ರು, ಇವರು ದಿನಪೂರ್ತಿ ಕೆಲಸ ಮಾಡ್ತಿದ್ರು. ಅಣ್ಣ ಫುಲ್ ಎಂಟ್ರಿ ಆಗಿದ್ದು 2019. ಸೊ 19 ಬಂದರು. 19 ಬಂದು ಅವರಿಗೆ ಈ ಟ್ರೈನಿಂಗ್ ಕಡೆ ಅವ್ರಿಗೆ ಜಾಸ್ತಿ ನಾಲೆಡ್ಜು. ಸೊ ಅವ್ರು ಯೂಟ್ಯೂಬ್ ಮಾಡ್ತಾ ಯಾಕೆ ನಾವು ಇಷ್ಟೇ ದುಡ್ಡು ಮಾಡ್ಕೋಬೇಕು, ಬೇರೆಯವರೆಲ್ಲನೂ ಈ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವರು ಯೂಟ್ಯೂಬ್ ಟ್ರೈನಿಂಗ್ ಎಲ್ಲ ಶುರು ಮಾಡ್ಕೊಂಡ್ರು ಅವರು. ಸೊ ಇವಾಗ ಗ್ಲೋಬಲಲ್ಲಿ ಒಂದು 10 ಕಂಟ್ರಿ ಪ್ಲಸ್ ಒಂದು 6,000 ಸ್ಟೂಡೆಂಟ್ಸ್ಗೆ ಇಲ್ಲಿವರೆಗೂ ಟ್ರೈನಿಂಗ್ ಮಾಡಿರೋದವರು. ಸೊ ಇವಾಗ ಅಂದರೆ ಫೀಸ್ ಇದೆಯಾ ಅಣ್ಣಂಗೆ? ಫೀಸ್ ಹೌದು, ಆ್ಯಕ್ಚುಲಿ ಅದು ಒಂದು ಬೇಸಿಕ್ ಫೀಸ್ ಅಂತ ಒಂದಿದೆ, ಅದು 59 ರುಪೀಸ್ ಒಂದಿರೋದು ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಅಂತಂದು. ಅದು ಆದ ತಕ್ಷಣ ಇಷ್ಟರಲ್ಲೇ ನಮ್ಮ ಸ್ವಂತ ಬುದ್ಧಿ ಆದರೆ ಕಲ್ತ್ಕೊಂಡ್ಬಿಡ್ಬೋದು. ಇಲ್ಲ ನನಗೆ ಇನ್ನೂ ಒಂದು ಸ್ಟೆಪ್ ಬೇಕು ಅಂತಂದರೆ ಅದೊಂದು 7,000 ರುಪೀಸ್ ಅದು ಆಗುತ್ತೆ. 7,000 ಹೋದರೆ ನಿಮಗೆ ಯೂಟ್ಯೂಬ್ ಇದು ಪ್ರಮೋಷನಲ್ಲಿ ಮಾಡೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ದು, ಅಮೆಝಾನ್ದು ಅದು ಎಲ್ಲ ಕವರ್ ಆಗಿಬಿಡುತ್ತೆ. ಫೇಸ್ಬುಕ್ ಅಣ್ಣ ಇದು ಮಾಡ್ತಾರೆ, ಅದು ಎಲ್ಲ ಮಾಡ್ತಾರೆ ಅವರು. ಸೊ ನಮ್ಮ ಅಣ್ಣ ಹೆಂಗೆ ಶುರು ಮಾಡಿದ್ದು ಅಂದರೆ, ನಾನು ಹೆವಿ ಮಿಸ್ಟೇಕ್ ಮಾಡಿದ್ದು ನಮ್ಮ ಮನೆಯಲ್ಲಿ. ಯಾಕೆ ಮಿಸ್ಟೇಕ್ ಅಂದರೆ ನಮ್ಗೆ ಗೊತ್ತಾಗ್ತಿತ್ತಿಲ್ಲ. ನಾನು ಏನು ಮಾಡಿದೆ ಅಂದರೆ, ಫಸ್ಟ್ ಡೇ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಅಣ್ಣ ಹೇಳಿದ್ರು ನನಗೆ, $2 ಬಂದಿದೆ ಒಂದು ವಿಡಿಯೋ ಹಾಕಿದ್ಕೆ ಅಂತಂದು. ನಾನು ಏನು ಮಾಡಿದೆ, ಫಸ್ಟ್ ಡೇ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು ಇಂಟರ್ನೆಟ್ ಇರ್ತಿತ್ತಲ್ಲ ಅಲ್ಲಿ, ನಮ್ಮ ವಿಡಿಯೋ ಓಪನ್ ಮಾಡೋದು. ಏನು ದುಡ್ಡೇ ಬಂದಿಲ್ಲ ಅಂದ್ರೆ ಆ್ಯಡ್, ನಮ್ಮ ಅಣ್ಣ ಹೇಳಿದ ಆ್ಯಡ್ ಮೇಲೆ ಕ್ಲಿಕ್ ಆದ್ರೆ ಮಾತ್ರ ದುಡ್ಡು ಬರುತ್ತೆ, ಅಂದರೆ ಆ್ಯಡ್ ಯಾರಾದ್ರೂ ಕ್ಲಿಕ್ ಮಾಡಿದ್ರೆ ದುಡ್ಡು ಬರುತ್ತೆ. ನಮ್ಮ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಒಂದು 30-40 ಟೈಮ್ ಕ್ಲಿಕ್ ಮಾಡಿದ್ರೆ ಏನು ದುಡ್ಡೇ ಬರ್ತಿಲ್ಲಲ್ಲ ಯೂನಿಂಗ್ ಡ್ಯಾಶ್ ಬೋರ್ಡ್ ಅಂತ ನಾನು. ಆಮೇಲೆ ನಮ್ಮ ಅಣ್ಣ ಕೇಳಿದೆ, ಏನು ದುಡ್ಡೇ ಬಂದಿಲ್ಲಲ್ಲ ಅಂತಂದ್ಬಿಟ್ಟು. ಅವರು ಆಮೇಲೆ ಹೇಳಿದ್ರು, ಬರುತ್ತೆ ಆ್ಯಕ್ಚುಲಿ ಅದು ಬರುತ್ತೆ ಹಂಗೆ ಅಂತಂದು. ಒಂದು 2 days ಆದ ತಕ್ಷಣ ಅಲ್ಲಿ $2 ಏನೋ ಎಷ್ಟೋ ಬಂದಿತ್ತು. ನಮ್ಮ ಅಣ್ಣ ಖುಷಿಯಾಗಿ ಫೋನ್ ಮಾಡಿಬಿಟ್ಟು, $2.5 ಬಂದ್ಬಿಟ್ಟಿದೆ. ಆಮೇಲೆ ಅದು ಹೆಂಗೆ ಬಂತು ನಿನಗೆ ದುಡ್ಡು, ಹಾಕಿರೋದು 1-2-3 ವಿಡಿಯೋ ಎಲ್ಲ ತಂದ್ಬಿಟ್ಟು. ನನಗೂ ಗೊತ್ತಿಲ್ಲ ತಂದೆ. ಯಾವಾಗ $100 ಅಂತ ರೀಚ್ ಆಯ್ತು ಅಂದರೆ ಯೂಟ್ಯೂಬು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಅಲ್ಲಿಂದ ಅಮೌಂಟ್ ಬರೋಕ್ಕೆ. ಅಲ್ಲಿ ಫಸ್ಟ್ ಡೇ ಇಮೇಲ್ ಬಂತು, ಇಲ್ಲೀಗಲ್ ಆಕ್ಟಿವಿಟೀಸ್ ಆನ್ ದತ್ತಾ ಬೇನೂರ್ ಕ್ರಿಯೇಷನ್ ಚಾನಲ್ ಅಂತಂದು. ಏನು ಮಾಡಿದೆ ಅಂತ ನಾನು ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಗೊತ್ತಿದ್ರೆ ನಿಮ್ಗೆ ಹೇಳೋಕ್ಕಾಗೋದು. ನನ್ಗೆ ಗೊತ್ತಿಲ್ಲ, ನನ್ಗೆ ಅದು ತಪ್ಪಂತ ಗೊತ್ತಿಲ್ವಲ್ಲ. ನಮ್ಮ ಅಣ್ಣ ಅದಕ್ಕೆಲ್ಲ ಏನೇನೋ ಕ್ವಶನ್ ಕೇಳಿಬಿಟ್ಟು, ಅದೇ ನಿನಗೆ 2 ದಿನದಲ್ಲೇ $2 ತೋರಿಸ್ತು, ಅದೆಲ್ಲ ಕ್ವಶನ್ ಅವ್ನು ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದ್ದು, ನಾನು ಆ್ಯಡ್ ಮೇಲೆ ನಾನೇ ಕ್ಲಿಕ್ ಮಾಡಿ ಅವಾಗ ಚೆನ್ನಾಗಿ ಉಗಿದ್ಬಿಟ್ಟು ಮತ್ತೆ ಯೂಟ್ಯೂಬ್ಗೆ ಒಂದು ಇಮೇಲ್ ಹಾಕಿಬಿಟ್ಟು, ಈ ಥರ ಮಿಸ್ಟೇಕ್ ಆಗಿದೆ ಅಂತಂದು, ಇನ್ಮೇಲೆ ಆಗಲ್ಲ ಅಂತಂದು ಆವಾಗ ಅದು ಫಂಡ್ ಎಲ್ಲ ಬಂತು. ಅದು ಅಂದರೆ ನಮ್ಮ ಅಣ್ಣ ಕಲ್ತಿರ್ದು ಹೆಂಗಂದರೆ, ಆಲ್ಮೋಸ್ಟ್ ಅಲ್ಲೂ ನಮ್ಮ ಮನೇಲಿ ನಾನು ಮಿಸ್ಟೇಕ್ ಹೆವಿ ಮಾಡಿರೋದು. ಸೊ ಅದು ಆದ ತಕ್ಷಣ ಅವರು ಅದರಲ್ಲಿ ತುಂಬ ಆಸಕ್ತಿ ತೋರಿಸ್ಬಿಟ್ಟು, ಸೊ ಯಾಕೆ ನಾವು ಒಬ್ಬರೇ ಮಾಡೋದು, ಎಲ್ಲರೂ ಮಾಡ್ಕೊಳ್ಳಿಲ್ಲ ಅಂತಂದು ಶುರು ಮಾಡಿರೋದು. ಅಣ್ಣನ ಫುಲ್ಲಿ ಶ್ರೀರಾಮ್ ಬೇನೂರ್ ಅಂತ. ಎಸ್, ದತ್ತಾ ಬೇನೂರ್ ಮತ್ತೆ ಶ್ರೀರಾಮ್ ಬೇನೂರ್ ಇಬ್ರು ಕೂಡ ಕನ್ನಡಿಗರನ್ನ ಯೂಟ್ಯೂಬ್ ಕಡೆ ಹೆಚ್ಚದಾಗಿ ಬರಲಿ ಅಂತ ಯೂಟ್ಯೂಬಲ್ಲಿ ನಮ್ಮ ಫ್ಯಾಮಿಲಿ ಯೂಟ್ಯೂಬರ್. ಅದಕ್ಕೆ ಇದು ಅಣ್ಣ, ಅತ್ತಿಗೆ, ಅಮ್ಮ, ನಾನು. ಸೊ ಇಲ್ಲಿ ಅಪ್ಪ, ತಂದೆ, ತಾಯಿ, ಅಣ್ಣ, ನಾನು. ಓಕೆ, ಇವರಿಬ್ರು ಬ್ರದರ್ಸ್, ಯೂಟ್ಯೂಬ್ ಬ್ರದರ್ಸ್. ಇಡೀ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಯೂಟ್ಯೂಬಿಂದ ಯಾವ ಥರ ರೆವಿನ್ಯೂ ಬರುತ್ತೆ, ಏನು ಮಾಡಬೇಕು ಅಂತ ಕಲಿಸ್ತಾ ಇದ್ದಾರೆ. ಶ್ರೀರಾಮ್ ಬೇಣೂರ್ ಅವರು
ವಿಶ್ವದಾದ್ಯಂತ ಇಂಗ್ಲಿಷ್ ಕ್ಲಾಸಸ್ ಯಾವ ಥರ ಯೂಟ್ಯೂಬ್ ರೆವಿನ್ಯೂ ಮತ್ತು ನಮ್ಮ ಫೇಸ್ಬುಕ್ ಇನ್ಸ್ಟಾ ಎಲ್ಲ ಕಡೆನೂ ಹೇಳ್ಕೊಡ್ತಾರೆ. ಸೊ ಅಣ್ಣನ ಚಾನಲ್ ನೇಮ್ ಏನಂತಿದೆ? ಅದು A to C ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತ ಇರೋದು. A2C ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತಿದೆ. ಸೊ ಅಲ್ಲಿ ನೀವು ನೋಡ್ಬೋದು. ಕಲಿಬೇಕು ಅಂತಂದರೆ ಇದು ಮಾಡ್ಬೋದು. ಯಾಕೆ ಕಲಿಬೇಕು ಅಂತ ಹೇಳ್ತೀನಿ ಅಂದರೆ, ಇವರೇ ಏನೋ ಮಾಡಿ ಪ್ರಯತ್ನಗಳು ಮಾಡಿ 4 ಕೋಟಿ ದುಡಿದಿದ್ದಾರೆ. 4 ಕೋಟಿ ದುಡಿದಿದ್ದಾರೆ ಅನ್ನೋಕ್ಕಿಂತ ಆ ಧೈರ್ಯ, ಅವ್ರ ಕಾನ್ಫಿಡೆನ್ಸು ಮತ್ತು ಇದನ್ನೆಲ್ಲರೂ ಕಲಿಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ನೀವೆಲ್ಲ ನನ್ನ ಚಾನಲ್ ಈ ವಿಡಿಯೋ ಪಬ್ಲಿಷ್ ಆಗ್ತಿರೋ ಕಾರಣ ನಾನಾಗಲೇ ಶಿವುಗಿಂತ ಕರ್ನಾಟಕ ಟಿವಿಗಿಂತ 4-5 ಪಟ್ಟು ರೆವಿನ್ಯೂ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ರೀತಿಯಲ್ಲೂ ಕೂಡ ದೊಡ್ಡ ಸಂಸ್ಥೆ ಇದು. ಹಾಗಾಗಿ ನನಗೆ ಖುಷಿ ಇದೆ. ಈಗೇನಾಗಿದೆ ಗೊತ್ತಾ ಸರ್, ನಾವು ಬ್ರ್ಯಾಂಡ್ ಕರ್ನಾಟಕ ಟಿವಿ ಬ್ರ್ಯಾಂಡ್ ಮಾಡ್ಬೇಕು ಅಂತ ಹೋಗ್ತೀವಿ. ನಮ್ಮ ಹತ್ರ ಹುಚ್ಚಾಟಗಳು ಜಾಸ್ತಿ. ಆದ್ರೆ ನನ್ನನ್ನ ನೋಡ್ಕೊಂಡು ಎಷ್ಟೋ ಜನ ಮಾಡಿದವ್ರು ಹೆಚ್ಚು ಕಮ್ಮಿ ಫೇಲ್ ಆಗಿದ್ದಾರೆ. ಶಿವು ಏನೋ ಮಾಡೋಣ ಅಂತ ಎಷ್ಟೋ ಜನ ಹೋದವ್ರು ಈಗಾಗಲೇ ಬಾಕ್ಲಾಕಿದ್ದಾರೆ. ಅದು ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಕಾಂಪಿಟೇಷನ್ ಮಾಡ್ತಿರೋದು ಸ್ಯಾಟಲೈಟ್ ಅವ್ರ ಜೊತೆ ಗುದ್ದಾಡ್ತಿದ್ದೀನಿ. ನಮ್ದು ಒಂದು ಬ್ರ್ಯಾಂಡ್ ಕಟ್ಟಬೇಕು ಅಂತ. ನಾನು ಅದಕ್ಕೋಸ್ಕರ ಜನ ಹಾಕೊಂಡು ರೀಇನ್ವೆಸ್ಟ್ ಅಲ್ಲಿಗೆ ಮಾಡಿ ಏನೇನೋ ಕಥೆಗಳು ಮಾಡ್ತಾ ಇದ್ದಾರೆ. ಆದ್ರೆ ನೀವು ಏಕಾಂಗಿಯಾಗಿ ಇದು ಮಾಡಿ, ನೀವು ಏಕಾಂಗಿಯಾಗಿ 4 ಕೋಟಿ ಅಂದಾಗ ಗೋಲಿ 1 ಕೋಟಿ ಖರ್ಚಾದ್ರೆ ಇನ್ನು 3 ಕೋಟಿ ರೂಪಾಯಿ ಲೆಕ್ಕಾಚಾರಗಳು. ನಮ್ದು ಹಂಗಲ್ಲ, ನಮ್ಗೆ ಬಂದಿರೋದು 1 ಕೋಟಿ, ನಮ್ ಖರ್ಚು ರನ್ನಿಂಗ್ ಕಾಸ್ಟು ಒಡ್ಸ್ಕೊಂಡು ಹೋಗಿ 70-75 ಲಕ್ಷ ಸಾಲದಲ್ಲಿದ್ದೀನಿ. ಆದ್ರೂ ಧೈರ್ಯ ಏನು, ಒಂದು ಬ್ರ್ಯಾಂಡ್ ಸೆಟ್ ಆಗಿದೆ. ಮ್ಯಾಕ್ಸಿಮಮ್ ಪೊಲಿಟಿಷಿಯನ್ಸ್ ಇಂಟರ್ವ್ಯೂ ಮಾಡ್ತೀನಿ, ಇವೆಲ್ಲ ಮಾಡ್ತೀನಿ. ಆದ್ರೂ ಕೂಡ ಏನಾಗುತ್ತೆ ನಮಗೆ ಅಂತಂದ್ರೆ ರೆವಿನ್ಯೂ ಮಾಡಲ್. ಯಾಕೆ ನಾನು ಇವತ್ತು ಇಲ್ಲಿಗೆ ಬಂದೆ ಅಂದ್ರೆ, ಹೌದು ಯಾವುದೇ ಸಪೋರ್ಟ್ ಇಲ್ಲದೆ ಕಾಂಟೆಂಟ್ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರೆ ಹೇಗೆ ಸಕ್ಸಸ್ ಆಗ್ಬೋದು ಅಂತ ನೀವು ಎಕ್ಸಾಂಪಲ್ ಸತ್ಯ ಮುಂದೆ ನಿಂತಿದ್ದೀರಿ ಅಲ್ವಾ. ಹಾಗಾಗಿ ನನ್ಗೆ ಇಷ್ಟ ಆಯ್ತು. ಬೆಳಗ್ಗೆ ನಮ್ಮ ಉಲ್ಲಾಸ್ ಕೇಳ್ದ, ಸರ್ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂತ. ಗುರು ನಮ್ಗಿಂತ 4 ಕೋಟಿ ರೆವಿನ್ಯೂ ಮಾಡೋರು ಗುರು, ಒಳ್ಳೆ ಚಾನಲ್, ಇದುವರೆಗೆ ಮಾಡಿದ್ದಿಲ್ಲ, ಬಾ ನಿನ್ಗೆ ಇನ್ನೂ ಸಖತ್ ಮಜಾ ಇರುತ್ತೆ, ಒಳ್ಳೆ ಇಂಟ್ರೆಸ್ಟಿಂಗ್ ಪರ್ಸನ್, ಹೋಗೋಣ ಅಂತ ನಾನು ಹೇಳ್ಬಿಟ್ಟು ನಾನು ಉಲ್ಲಾಸ್ ಹೇಳಿದೆ. ಆಗ ನೋಡಿದಾಗ ಅವನಿಗೂ ಆಶ್ಚರ್ಯ, ಏನೋ ಮಾಡ್ತಾರಲ್ಲ ಇವರು ಅಂತ. ಹಾಗಾಗಿ ನಾವು ಉಲ್ಲಾಸಿಗೆ ಕರ್ಕೊಂಡು ಬಂದ್ವಿ. ಆಮೇಲೆ 2ನೇ ವಿಷಯ, ನಾನು ಆಗ್ಲೇ 2 ದಿನ ಮುಂಚೆ ಬರಬೇಕಾಗಿತ್ತು. ಮೊನ್ನೆ ಗೌರಿಬಿದನೂರು ಹತ್ರ ನಮ್ಮ ದೇವರವರ ಕೊಟ್ರೆ ವಾಸು ಅವ್ರ ಹತ್ರ ಅವ್ರ ಇಂಟರ್ವ್ಯೂಗೆ ಹೋಗಿದ್ದೆ, ಬೆಳಗ್ಗೆ ಹೋಗಿದ್ದಲ್ಲ, ಇದಾಯ್ತು. ಬಟ್ ಇದೆಲ್ಲ ಜರ್ನಿ ವಿಜಯಪುರ ಇಂಡಿಯಿಂದ ಇಲ್ಲಿಗೆ ಬಂದು ಇಂಡಿಯಾ ದಾಟಿ ಟ್ರೆಂಡ್ ಸೆಟ್ ಮಾಡಿದ್ರಿ. ಓಕೆ, ಸೊ ಇಲ್ಲಿ ಇವಾಗ ಏನಿದೆ ಅಂತಂದ್ರೆ ನೋಡಿ, ಇದು ಬಂದ್ಬಿಟ್ಟು ನಂದು 88 ಮಿಲಿಯನ್ ರೀಚ್ ಆಗಿರೋದು ಇವಾಗ ಯೂಟ್ಯೂಬ್ ಅಲ್ಲಿ. ಇದು 88 ಮಿಲಿಯನ್, 8 ಕೋಟಿ 80 ಲಕ್ಷ. 88 ಮಿಲಿಯನ್, 88 ಮಿಲಿಯನ್. ಇಲ್ಲ 1 ಮಿಲಿಯನ್ 10 ಲಕ್ಷ, 10 ಮಿಲಿಯನ್ 1 ಕೋಟಿ, 88 ಮಿಲಿಯನ್ ಅಂದ್ರೆ 8 ಕೋಟಿ 80 ಲಕ್ಷ. ಓಕೆ, ಓಕೆ. ಸೊ ಇದು ಬಂದ್ಬಿಟ್ಟು ಈ ಪ್ರಾಜೆಕ್ಟ್ ನಾನು ಸಪರೇಟ್ ಆಗಿ ಮಾಡಿ ಹಾಕಿದ್ದು. ಇದು ಸಪರೇಟು, ಇದು ಸಪರೇಟು, ಇದು ಸಪರೇಟು. ಸೊ ಫಸ್ಟ್ ನಾನು ಇಂಡಿವಿಜುವಲ್ ವಿಡಿಯೋದಲ್ಲಿ ದುಡ್ಡು ಮಾಡ್ಕೊಂಡಿದ್ದೆ. ಇದು ಫಸ್ಟ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದು, ಮರ್ಜ್ ಮಾಡ್ಬಿಟ್ಟು ಹಾಕಿದ್ದು. ಹಿಂಗೂ ಹಾಕ್ಬೇಕ ಅಂತ ಹೇಳಿ ನಮಗೂ ಐಡಿಯಾ ಇರಲಿಲ್ಲ. ಜಸ್ಟ್ ಒಂದು ಹಾಕಿದಾಗ ಇದ್ದೇ ಹೈಯೆಸ್ಟ್ ನಂದು ಓಡಿರೋದು 88 ಮಿಲಿಯನ್. ರೆವಿನ್ಯೂ ಬಂದ್ಬಿಟ್ಟು ಇದಕ್ಕೆ ಒಂದು 21 ಲ್ಯಾಕ್ ಏನೋ ಇರ್ಬೋದೇನು. ಇದು ಬಂದ್ಬಿಟ್ಟು ಕಡಿಮೆ ಅಂದ್ರೆ ಇದು ಇಂಡಿಯನ್ ಫಾಲೋವರ್ ಜಾಸ್ತಿ ಇದಕ್ಕೆ. ಸೊ ಹಾಗೆ ಇಂಡಿಯನ್ ನೋಡಿದ್ರೆ ನಮಗೆ ರೆವಿನ್ಯೂ ಕಡಿಮೆ, US ನೋಡಿದ್ರೆ ಜಾಸ್ತಿ. ಇಲ್ಲಿ ನಿಮ್ಗೊಂದು ಹೇಳ್ಬೇಕಂದ್ರೆ, ಈ ಟಿನ್ ಬಾಟ್ಲ್ ಇದೆಯಲ್ಲ, ಪೆಪ್ಸಿ ಟಿನ್ ಬಾಟ್ಲು, ನಾನು ಬೆಳಿಗ್ಗೆ 5:15 ನೀವು ನಂಬೋದಿಲ್ಲ ವಾಕಿಂಗ್ ಹೋಗೋರು. ನಾವು ಎಲ್ಲರೂ ವಾಕಿಂಗ್ ಹೋಗೋರು, ಎಲ್ಲ ಹಿಂಗ್ ಹೋಗೋರು, ನಾವೆಲ್ಲ ನೋಡ್ಕೊಂಡು ಹೋಗೋರು ಎಲ್ಲಿ ಯಾವ ಬಾಟ್ಲ್ ಬಿದ್ದಿರುತ್ತೆ ಅಂತಂದ್ಬಿಟ್ಟು. ನೀವು ನಂಬೋದಿಲ್ಲ, ಬೆಳಿಗ್ಗೆ HSR ಅಲ್ಲಿ ಒಂದು ಗ್ರೂಪ್ ಇದೆ, ಒಂದು ವಾಕಿಂಗ್ ಮಾಡೋರು. ನಾನು ಈ ಬಾಟ್ಲು ಕೈಯಲ್ಲಿ ಹಿಡ್ಕೊಂಡ್ ಬರ್ಬೇಕಂದ್ರೆ ಯಾವ ಇವನು ಹುಚ್ಚ ಬೆಳಿಗ್ಗೆ ಜ್ಯೂಸ್ ಕುಡ್ಕೊಂಡು ಹೋಗ್ತಾನೆ, ನನ್ನ ಕಿವಿ ಬಿತ್ತದು. ಬಟ್ ಅವರೆಲ್ಲ ದೊಡ್ಡವರು. ಸೊ ನಾವು ನನ್ನ ಪ್ರಾಜೆಕ್ಟ್ ಅಂತ ತಗೊಂಡ್ಬರ್ತಿದ್ದೆ. ಸೊ ಈ ಥರ ನಾನು ಮುಂಚೆ ನಾವು ದುಡ್ಡು ಕೊಟ್ಟು ತೊಗೊಳಕ್ಕೂ ಹಿಂದೆ ಮುಂದೆ ನೋಡ್ಬೇಕಾಗಿತ್ತು. ಯಾಕಂದರೆ ಇದು ಕೂಲ್ ಡ್ರಿಂಕ್ಸ್ ಬಾಟ್ಲ್ ನಿಮ್ಮ ಅಂಗಡಿಯಲ್ಲಿ ಸಿಗೋದು, 10 ರೂಪಾಯಿ ಕೊಟ್ಟರೆ ಸಿಗೋದು. ಸೊ ನಾವು ಎಲ್ಲಿ ಬಿದ್ದಿರುತ್ತೆ ಅಂತ ಹುಡ್ಕಾಡ್ಕೊಂಡು ಒಂದು ಸಿಕ್ಕರೆ ಒಂದಕ್ಕೆ ಹುಡ್ಕ್ಬೇಕು ಮತ್ತೆ. ಸೊ ಆ ಥರ ಇದು ಬಂದ್ಬಿಟ್ಟು ಅದೇ ಒಂದು ಯಾವುದೋ ಜ್ಯೂಸ್ ಬಾಟಲ್ ಇದನ್ನು ಕೂಡ. ಸೊ ನಂದು ಹೇಳಬೇಕಂದ್ರೆ ಸ್ಟಾರ್ಟ್ ಆಗಿದ್ದೆ ಬೆಸ್ಟ್ ಔಟ್ ಆಫ್ ವೇಸ್ಟ್. ಅಂದರೆ ನನ್ಗೆ ತುಂಬ ಜನ ಹೇಳೋ ಕಷ್ಟದಲ್ಲಿ ರಸ ತೆಗೆಯೋನು ಅಂತಂದ್ಬಿಟ್ಟು. ಸೊ ಅಲ್ಲಿಂದ ಒಂದೊಂದಾಗಿ ಅದು ಜೋಡಿಸಿ ಇಟ್ಕೊಂಡ್ಬಿಟ್ಟು ಯಾವಾಗ ಬೇಕಾಗುತ್ತೆ ಆ ಥರ ಪ್ರಾಜೆಕ್ಟ್ಗಳು ಮಾಡ್ತಿದ್ದೆ. ಇದನ್ನು ಅಷ್ಟೇ. ಇದು ಅಮೆಝಾನ್ದು ಯಾರೋ ಪಾರ್ಸೆಲ್ ಬಂದಿರೋ ಬಾಕ್ಸು ಅದರಲ್ಲಿ ಮಾಡಿರೋದು. ಸೊ ಈ ಥರ. ಆಮೇಲೆ ಇದು ಬಂದ್ಬಿಟ್ಟು ಅದೇ 88 ಮಿಲಿಯನ್ ಓಡಿರೋದು. ಇದೇ ಟಿನ್ ಬಾಕ್ಸ್ ತಗೊಂಡ್ಬಿಟ್ಟು ಒಂದು ಈ ಕಾರ್ ತಗೊಂಡೆ ನಾನು
17ಅಲ್ಲಿ. ಇದರ ರೆವಿನ್ಯೂ ಎಷ್ಟು ಹೇಳಿದ್ರಿ? ಇದು ಬಂದ್ಬಿಟ್ಟು ಒಂದು ಅನ್ಕೊಳ್ಳಿ, ಒಂದು 21 ಲ್ಯಾಕ್ ಅನ್ಕೊಳ್ಳಿ. ಕಾಸ್ಟ್ ಖರ್ಚಾಗಿರೋದು? ಕಾಸ್ಟ್ ಖರ್ಚಾಗಿದ್ದು ನಿಮ್ಗೆ ಭಾಳ ಆದರೆ ಒಂದು ಇದೇ ಮೋಟ್ರ್ ತೊಗೊಂಡು ಇಲ್ಲಿನೂ ಯೂಸ್ ಮಾಡಿದ್ದೀನಿ, ಅದೇ ಮೋಟ್ರ್ ತೊಗೊಂಡು ಇಲ್ಲಿ ಮಾಡಿದ್ದೀನಿ. ಯಾಕಂದ್ರೆ ನಮ್ಗೆ ಅವು ದುಡ್ಡು ಇರ್ತಿದ್ರಲ್ಲ, ಅನ್ಕೊಳ್ಳಿ ಒಂದು 100 100 ರೂಪಾಯಿ 21 ಲಕ್ಷ. 100 ರೂಪಾಯಿಂದ 21 ಲಕ್ಷ. ಅದನ್ನ ವಿತ್ ಸ್ಕ್ರೀನ್ ಶಾಟ್ ಕೂಡ ನಾವು ಅದನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನೀವು ಬಂದಿರೋ ರೆವಿನ್ಯೂನ ಏನ್ ಮಾಡಿದ್ರಿ ಅಂತ. ಹೌದು. ಅದನ್ನ ಮಿಡ್ಲಲ್ಲಿ ನಿಮ್ಗೆ ಯಾಕೆ ಇದು ಕವರ್ ಮಾಡಿದೆ ಅಂತಂದ್ರೆ, ನಾವು ಎಲ್ಲಿಂದ ಬಂದಿದ್ದೇವೆ, ಹೆಂಗ್ ಸ್ಟಾರ್ಟ್ ಮಾಡಿದೆವು, ಏನಾಯ್ತು ಅಂತಂದ್ಬಿಟ್ಟು. ಸೊ ಈಗ ನನ್ನ ಯೂಟ್ಯೂಬಿಂದ 4 crore ಬಂದಿದೆ. ಹೌದು. ಸೊ ಅದರಲ್ಲಿ ಅದೇ ಇದು ಎಲ್ಲರಿಗೂ ಗೊತ್ತಿರೋದು, ನಾನು ಇದರಲ್ಲಿ ಕಾರ್ ತಗೊಂಡಿದ್ದೀನಿ ಅಂತಂದು. ಸೊ ನಂದು ಏನಾಯ್ತು ಅಂದರೆ, ಅದ್ರ ಬಿಟ್ವೀನ್ 2017 ಸ್ಟಾಕ್ ಮಾರ್ಕೆಟ್ ಶುರು ಮಾಡ್ಕೊಂಡು, ಇನ್ನೊಬ್ಬರು ನನ್ನ ಫ್ರೆಂಡ್ ಪಿ ಜಿಯಲ್ಲಿದ್ದ, ಅವನು ನಾನು ಪಿ ಜಿಯಲ್ಲೇನೋ ವರ್ಕ್ ಮಾಡೋದು, ದತ್ತು ನೋಡು ಮಾರುತಿ ಸುಜುಕಿ 45 ಹಾಕಿದ್ದೀನಿ, 3,000 5,000 ಬಂದಿದೆ ಅಂತ ಒಂದು 6 ತಿಂಗಳ ಹಿಂಗೆ ತೋರಿಸಿ ನಮ್ಮ ಕಣ್ಣು ಸ್ವಲ್ಪ ಸೈಡಿಗೆ ಹಿಂಗೆ ಹೋಗಿ ಶೇರ್ ಮಾಡಿ. ಯಾಕಂದ್ರೆ ಅರ್ನ್ ಮಾಡ್ತಿದ್ದಲ್ವಾ, ಸೊ ಯೂಟ್ಯೂಬಲ್ಲಿ. ಸೊ ಸರಿ ಇವನು ಏನೋ ಹೇಳ್ತಿದ್ದಾರೆ ಅಂಥೇಳಿ ನಾನು ಅಲ್ಲಿಂದ ಶುರು ಆಯಿತು. ಸ್ಟಾಕ್ ಮಾರ್ಕೆಟು 2017 ಎಂಡಿಂದ ಶುರು ಮಾಡ್ಕೊಂಡವನು. 17, 18, 19 ಬರೋಷ್ಟಲ್ಲೇ 19 ಲಕ್ಷ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಅದು ನನಗೇನಂತಂದರೆ, ನೀವು 17 ಮುಂಚೆ ಗ್ರಾಫ್ ನೋಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಎಂಥ ದಡ್ಡ ಇದ್ದು ದುಡ್ಡು ಹಾಕಿದಾನಂದ್ರೆ ದುಡ್ಡು ಮಾಡ್ತಿದ್ರು. ಯಾಕಂದರೆ ಸ್ಲೋ ಆಗಿ ಒಂದು ವಾರ ಹಿಡಿತಿತ್ತು, ಮತ್ತೆ ಜಂಪ್ ಹಿಡಿ, ಈ ಥರ ಗ್ರಾಫ್ ಇತ್ತು. ಯಾವಾಗ 19 ಶುರು ಮಾಡ್ತೋ, 17 ಎಂಡಿಂಗಲ್ಲೇ ಇದು ಈ ಥರ ಹಾಕಿ ತುಂಬ, ಅವಾಗೆಲ್ಲ ತುಂಬ ವಾರ್ಸ್ ಎಲ್ಲ ಈ ಥರ ಶುರು ಆಗಿಬಿಟ್ಟು, ಆಮೇಲೆ ಲಾಕ್ಡೌನು ಈ ಥರ ಎಲ್ಲ ಬಂದು, ಯಾವಾಗ ನಾನು 19 ಲಕ್ಷ ಲಾಸ್ ಆದೋ, ನಮ್ಮ ಅಣ್ಣ ಕೇಳಿದ್ರೆ ಅವ್ರಿಗೆ ಐಡಿಯಾ ಇರಲಿಲ್ಲ. ಅವ್ರು ಹೇಳೋರು, ನೀನು ಡೈಲಿ ಹಾಕೋದು ತೆಗಿಯೋದು ಮಾಡಿದ್ರೆಲ್ಲ ದುಡ್ಡು ಹೋಗುತ್ತೆ, ಸ್ವಲ್ಪ ದಿವಸ ಬಿಟ್ಬಿಡು ಅಂದರು. ಸೊ ಬಿಟ್ಬಿಟ್ಟೆ. ಸೊ ಅಷ್ಟು 19 ಲಕ್ಷ ಹೋದ ತಕ್ಷಣ ರುದ್ರಮೂರ್ತಿ ಅಂತ ಎಲ್ಲರಿಗೂ ಗೊತ್ತಿದೆ. ಹೌದು, ನಮ್ಮ ಪರಿಚಯದವರು ಕಡೆ ಹೇಳಿ. ಸೊ ಅವ್ರಿಗೆ ಒಂದು ಟೈಮು ಹಿಂಗೆ ಕೇಳಿದಾಗ, ಇದು ನೀವು ಹಾಕಿರೋದು ಯಾವುದು ಕಂಪ್ನಿ ವರ್ಕ್ ಆಗಲ್ಲ, ನೀವು ಎಕ್ಸಿಟ್ ಮಾಡ್ಕೊಂಡು ನಂಬುದ್ರಲ್ಲಿ ಬನ್ನಿ ಅಂತಂದರು. ಸರಿ ಅಂಥೇಳಿ ಇದು ಎಲ್ಲ ಎಕ್ಸಿಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅಲ್ಲಿ ಹೋಗಿ ಒಂದು 20 ಲಕ್ಷ ಅಲ್ಲಿ ಲಾಸ್ ಆಗೋಯ್ತು. ಅದ್ರ ಬಿಟ್ವೀನ್ ಇನ್ಯಾರೋ ನಮ್ಮ ಮನೆಗೆ ಬಂದ್ರೊಬ್ರು ಬಂದುಬಿಟ್ಟು ನನ್ನ ಕ್ವಶನ್ ಕೇಳೋರು, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದ್ರ ಬಗ್ಗೆ ಏನೇನು ಗೊತ್ತಿದೆ ಅಂತ. ನಮಗೇನು ಗೊತ್ತಿರಲಿಲ್ಲ, ನಿಜವಾಗ್ಲೂ ನಮಗೇನು ಗೊತ್ತಿರಲಿಲ್ಲ ಅಷ್ಟೊಂದು. ಅವ್ರು ಏನೇನೋ ಹೇಳಿದ ತಕ್ಷಣ ಇವ್ರು ಹೇಳೋದು ನಿಜಾನಾ ಅಂತಂದ್ಬಿಟ್ಟು ಇಲ್ಲಿವರೆಗೂ ಎಷ್ಟು ದುಡ್ಡು ಲಾಸ್ ಮಾಡ್ಕೊಂಡು 30 ಲಕ್ಷ 39 ಲಕ್ಷ ನಾನು ಜಾಸ್ತಿ ಮಾಡಿದೆ. ಡು ಯು ಬಿಲೀವ್ ಯು ಕ್ಯಾನ್ ಗೆಟ್ ಇಟ್ ಇನ್ 3 months ಅಂದ್ರೆ. ಏನಪ್ಪ ಇವರು ದೇವ್ರ ಥರ ಬಂದಿರಲ್ಲ ಅಂತ ನನ್ಗೆ. ಯಾಕಂದರೆ ಹೋಗಿರೋ ದುಡ್ಡು ನಿಮ್ಮ ರಿಟರ್ನ್ ಹಂಗೆ ಅನ್ಕೊಂಡು ಅಲ್ಲಿವರೆಗೂ ಹುಚ್ಚೋಗಲ್ಲ. ಯಾವಾಗ ಅವರು ಪೂನಾದಲ್ಲಿ ಕುತ್ಕೊಂಡು ನನ್ನನ್ನು ಹೇಳೋಕ್ಕೆ ಶುರು ಮಾಡಿದ್ರು, ಅವ್ರು ಹೇಳಿರೋ ಸ್ಟಾಕ್ ಹಾಕೋಕ್ಕೆ ಶುರು ಮಾಡಿ 15 ದಿನದಲ್ಲಿ ನೀವು ನಂಬೋದಿಲ್ಲ 30 ಲಕ್ಷ ಡಮಾರ್. ಒಟ್ಟು 60 ಲಕ್ಷ 60-70 ಲಕ್ಷ ಹೋಯ್ತು. 68 ಲಕ್ಷ ಟೋಟಲ್. ನಾನೊಂದಿಷ್ಟು ಏನೋ ಮಾಡಿಬಿಟ್ಟು ಆಮೇಲೆ ಗೊತ್ತಾಯ್ತು ಅಂತೇಳಿ ತಿಳ್ಕೊಂಡು ಏನೋ ಮಾಡೋಕ್ಕೋಗಿ ನಾನೊಂದಿಷ್ಟು ಮಾಡ್ಕೊಂಡ್ಬಿಟ್ಟೆ. ಬಟ್ ನನ್ನ ಬ್ಯಾಡ್ ಲಕ್ ನೋಡಿ, ಲಾಕ್ಡೌನ್ ಟೈಮಲ್ಲಿ ಎಲ್ಲ ಮಾರ್ಕೆಟ್ ಡೌನ್ ಹೊಡೆದಿತ್ತು. ಬಜಾಜ್ ಫೈನಾನ್ಸಲ್ಲಿ 3,500 ಕ್ವಾಂಟಿಟಿ ಹಾಕೊಂಡಿದ್ದೆ. ಒಂದು 10 days 15 ಡೇಸಲ್ಲಿ ಆಟ ಆಡ್ಕೊಂಡಿದ್ದೆ. ಅದು 2200 ನಾನು ಶೇರ್ ಹಾಕಿರೋದು. 2100 ಬಂತು, 200 ಬಂತು, ಸ್ವಲ್ಪ ಧೈರ್ಯ ಕಳ್ಕೊಳ್ಳೋಕೆ ಶುರು ಮಾಡಿಬಿಟ್ಟೆ. ಆಮೇಲೆ ಯಾವಾಗ 1800 ಬಂತು ಎಕ್ಸಿಟ್ ಮಾಡ್ಕೊಂಬಿಟ್ಟೆ. ಇನ್ನು ಮುಟ್ಟೋದೇ ಬೇಡ ಅಂತಂದ್ಬಿಟ್ಟು ಅವತ್ತು ಆಗಿ 10:10ವರೆಗೇನೋ ನಾನು ಎಕ್ಸಿಟ್ ಮಾಡಿರೋದು. 11:15 11:00ವರೆಗೆ ಲಾಕ್ಡೌನ್ ಓಪನ್ ಅಂತ ಹೇಳಿಬಿಟ್ರು. ಅವತ್ತು ವೆಯ್ಟ್ ಮಾಡಿದರೆ ಬರೀ 1 ಗಂಟೆದಲ್ಲಿ ನಾನು ಇವತ್ತಿಗೆ ಒಂದು 2.5 ಕೋಟಿನೇನೋ ಇದು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು. ಅಂದರೆ ಒಂದೊಂದು ಟೈಮ್ ಲಕ್ ಅಂದ್ರೆ ಹೆಂಗೆ ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಯೂಟ್ಯೂಬಲ್ಲಿ ಗಳಿಸಿ ಸ್ಟಾಕ್ ಮಾರ್ಕೆಟಲ್ಲಿ ಕಳ್ಕೊಂಡ್ರಿ, ಅಲ್ಲೂ 1 hour ಕಾಯ್ದಿದ್ರೆ ಹೆಂಗೋ ರಿಕವರಿ ಆಗಿರೋದು ಕಾಯಿಲ್ಲ. ಸೊ ಅದು ಒಂದೊಂದು ಟೈಮ್ ಹೆಂಗಾಗ್ಬಿಡುತ್ತೆ ಅಂದರೆ ಎಲ್ಲ ಕಡೆನೂ ವರ್ಕ್ ಆಗಲ್ಲ ಸರ್. ಯಾಕಂದರೆ ನಾನು ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಒಂದೇ ನಮಗೂ ಸಕ್ಸಸ್ ಆಗಿಲ್ಲ. ಇದಕ್ಕಿಂತ ಮುಂಚೆ ಏನೇನೋ ಮಾಡಿ ಬರೋ ಸಂಬಳ ನಮಗೂ ಜೋಬಲ್ಲಿ ಉಳಿತಾ ಇರಲಿಲ್ಲ. ಏನೋ ಸ್ವಲ್ಪ ಸೈಡಿಗೆ ಮಾಡೋಣ ಅಂತಿದ್ದೆವು, ಯಾವುದು ವರ್ಕ್ ಆಗ್ತಿದ್ದಿಲ್ಲ, ಹೋಗ್ತಿತ್ತು ಟ್ರೈ ಮಾಡೋದು ಬೇರೆ ಥರ ಮಾಡಿನೇ ಯೂಟ್ಯೂಬ್ ಯಾಕೆ ವರ್ಕ್ ಆಯಿತು ಅಂತಂದರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತಂದು ಬಂದಿದ್ದು 0. ಟೈಮ್ ಅಷ್ಟೇ ಹೋದರೆ ಟೈಮ್ ಹೋಗುತ್ತೆ ಅಂದ್ಕೊಳ್ತಿದ್ದೇವೆ ಅಷ್ಟೇ. ಬಟ್ ಇನ್ ಬಿಟ್ವೀನ್ ಟೈಮಲ್ಲಿ ನನಗೂ ಎಷ್ಟೋ ಟೈಮ್ ಫ್ರೀಯಾಗಿ ಯಾರು ಟೈಮ್ ಹಾಕ್ತಾರೆ?
ಎಷ್ಟೋ ಟೈಮ್ ನಮ್ಮ ಮೈಂಡಿಗೂ ಅನ್ಸೋದು ಅಯ್ಯೋ ಇದು ವರ್ಕ್ ಆಗುತ್ತಾ ಇಲ್ಲ ದುಡ್ಡು, ಯಾಕಂದ್ರೆ 7 ತಿಂಗಳ ಟೈಮಲ್ಲಿ ನೀವು ಟೈಮ್ ಹಾಕಿದ ದುಡ್ಡು ಬರುತ್ತಂತ ಗೊತ್ತಾಗಲ್ಲಲ್ಲ. ಮಿಡ್ಲಲ್ಲಿ ಎಷ್ಟೋ ಟೈಮ್ ಬಿಡಬೇಕು ಅನಿಸ್ತಿತ್ತು. ನಮ್ಮ ಅಣ್ಣ ಆದ್ರೂ ಹಂಗೂ ಹಿಂಗೂ ಸಪೋರ್ಟ್ ಮಾಡ್ತೆ. ಯಾಕಂದರೆ ನಾನು ಅದೇ ಪಿ ಜಿಯಲ್ಲಿದ್ದಾಗ ನಮ್ಮ ಹತ್ರ ಅದೇ ಮೊಬೈಲು ಲ್ಯಾಪ್ಟಾಪ್ ಏನೂ ಇರಲಿಲ್ಲ, ಯಾರ್ದೋ ಕೇಳಬೇಕು, ಅವ್ರು ಮಲ್ಕೊಂಡು ಆದ ತಕ್ಷಣ ತೊಗೋಬೇಕು ಆ ಥರ. ಹಿಂಗಾಗಿ ಏನೋ ಒಂದು ಜರ್ನಿ ಬಂತು. ಬಟ್ ಸ್ಟಾಕ್ ಮಾರ್ಕೆಟಿಂದ ಕಳ್ಕೊಂಡಾದ ತಕ್ಷಣ ಅಟ್ಲೀಸ್ಟ್ ಇಲ್ಲೇ ಒಂದು HSRL ಸೈಟ್ ತೊಗೊಳ್ಳೋಣ ಅನ್ಕೊಂಡು ವೆಯ್ಟ್ ಮಾಡಿದೆ. ಕಾರ್ನರ್ ಸೈಟ್ ಬೇಕು ಅಂತಲೇ ನಿಂತ್ಕೊಂಡು ಲಾಸ್ಟಿಗೆ ಕಾರ್ನರು ಇಲ್ಲ, ಅದು ಆದ ತಕ್ಷಣ ಒಂದು ತೋಟ ಮಾಡಿದೆ. ಅಟ್ಲೀಸ್ಟ್ ಏನೋ ಒಂದು ಮತ್ತೆ ಒಂದು ರಿಕವರ್ ಮಾಡ್ಕೊಳ್ಳೋಣ ಅಂದರೆ ನನಗೆ ಆ್ಯಕ್ಚುಲಿ ತೋಟದಿಂದನೇ ಬಂದಿರೋದ್ರಿಂದ ತೋಟದಲ್ಲಿ ತುಂಬ ಇಂಟ್ರೆಸ್ಟು. ಆ ತೋಟನೂ ಹಂಗೂ ಹಿಂಗೂ ಮಾಡಿ ಅದೊಂದು 20 ಲಕ್ಷ ಲಾಸ್ ಮಾಡಿಬಿಡ್ತು. ಅಂದರೆ ಅದು ಗಿಡಗಳು ತೊಗೊಂಬಂದಿದ್ನಲ್ಲ, ಏನೂ ಕಾಯಿನೇ ಬರಲಿಲ್ಲ. 2 ವರ್ಷ ವೆಯ್ಟ್ ಮಾಡಿದೆ. ಆಮೇಲೆ ಟೆರೆಸ್ ಗಾರ್ಡನ್ ಅಂತ ಎಷ್ಟೊಂದು ಗಿಡಗಳು ಹಾಕಿದ್ದೆ. ಅಲ್ಲಿ ಏನಾಗೋಯ್ತು, ತುಂಬ ಕರ್ಕೆ ಹುಲ್ಲು, ಏನು ಮಾಡಿದ್ರು ಕಂಟ್ರೋಲ್ ಹಾಕಿ ರೆಡಿ ಇಲ್ಲ. ಅದಕ್ಕೆ ಅದು ಆದ ತಕ್ಷಣ ಬಂದ್ಬಿಟ್ಟು ಸುತ್ತಮುತ್ತಲು ಏರಿಯಾ ಬಂದ್ಬಿಟ್ಟು ಲೇಔಟ್ ಕ್ರಿಯೇಟ್ ಮಾಡಿ ಅಲ್ಲಿದೆಲ್ಲ ಹುಲ್ಲು ಕಟ್ ಮಾಡಿದ ತಕ್ಷಣ ಬರೋ ಹಾವುಗಳು ಇಲ್ಲಿ ತೋಟದಲ್ಲಿ ಸೇರ್ಕೊಂಡ್ಬಿಟ್ಟು ಇಷ್ಟು ದಪ್ಪು ಹಾವುಗಳು. ಆಮೇಲೆ ಸೊ ಒಬ್ರು ನಮ್ಮ ಕೆಲಸದವ್ರಿಗೆ ಕಚ್ಬಿಡ್ತು. ನಾನು ಅವಾಗಲೇ ಅನ್ಕೊಂಡೆ ನನ್ನ ಕತೆ ಮುಗೀತಿವತ್ತು. ಯಾಕಂದರೆ ಯಾವುದೇ ಒಂದು ವ್ಯಕ್ತಿಗೆ ನಮ್ಮ ಕೆಲಸ ಮಾಡ್ತೀನಿ, ನಮ್ಮ ವ್ಯಕ್ತಿನೇ ಅಂತ ಅರ್ಥ. ಅಲ್ಲಿ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗಿ ಹಾಕಿದಾಗ ಒಂದು 45,000 ರೂಪಾಯಿ ಬಿಲ್ ಮಾಡಿದ್ರು. ಅದು ಆದ ತಕ್ಷಣ ಹೆಜ್ಜೆ ಇಟ್ಟರೆ ನಿಮ್ಗೆ ಸ್ವಲ್ಪಲ್ಲಿ ಹಾವುಗಳು ಕಾಣಿಸೋಕ್ಕೆ ಶುರು ಮಾಡಿಬಿಡ್ತು. ಸೊ ಅಂದ್ಕೊಂಡೆ ಇನ್ನಿದು ಬೇಡಪ್ಪ, ಎಷ್ಟೇ ದುಡ್ಡು ಬಂದರೂ ಈ ತೋಟದ್ದು ಬೇಡ ಅಂತಂದು. ಬಟ್ ನನಗೆ ಒಂದು ದಿವಸ ಹೆದರಿಕೆ ಯಾವಾಗಿದೆ ಅಂದರೆ, ಏನೋ ಗಿಡದಲ್ಲಿ ಹುಳ ಹತ್ತಿದೇನೋ ಹಣ್ಣು ಅಂತ ನೋಡ್ಕೊಂಡು ಹೋಗ್ತಿರ್ಬೇಕಂದ್ರೆ ಮುಂದ್ಗಡೆ ಹಾವು ಹೋದರೆ ಹುಲ್ಲು ಅಗಲಾಕ್ ಶುರು ಮಾಡ್ತಂದ್ರೆ ಇಷ್ಟು ದಪ್ಪು ಹಾವದು. ಅವತ್ತು ಡಿಸೈಡ್ ಮಾಡಿದವನು ಇದರಿಂದ ಕೋಟಿ ಬಂದ್ರೂ ಬೇಡ. ಯಾಕಂದರೆ ನನ್ನ ಮಕ್ಕಳು ನಮ್ಮ ಜೊತೆಯಲ್ಲಿ ಬರ್ತಾರೆ, ಚಿಕ್ಕ ಮಕ್ಕಳು, ಏನು ಗೊತ್ತಾಗಲ್ಲ, ಕಚ್ಬಿಟ್ರೆ ಅವ್ರಿಗೆ. ನಮಗಾದ್ರೆ ಅಟ್ಲೀಸ್ಟ್ ಓಕೆ ಗೊತ್ತಾಗುತ್ತೆ. ಸೊ ಅದು ಆದ ತಕ್ಷಣ ಬೇಡ ಅಂತ ಹೆಂಗಿತ್ತು ಹಾಗೇನೆ ತೋಟ ಬಿಟ್ಬಿಟ್ಟು ಬಂದ್ಬಿಟ್ಟು ಅಷ್ಟೇ. ಸೊ ಸೈಟ್ ಅದು ಆಮೇಲೆ ಇದೇ ಜನವರಿ 3ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. ಒಂದು ಸೈಟ್ ತೊಗೊಂಡೆ. ಎಲ್ಲಿ ಅಂದರೆ ಇದು JRB ಗ್ರೀನ್ ಪಾರ್ಕ್ ಅಂತ ಹೇಳಿ ಚಂದಾಪುರ ಆನೇಕಲ್ ಮಿಡ್ಲಲ್ಲಿ ಬರುತ್ತೆ. ಕಮರ್ಷಿಯಲ್ ತಗೊಂಡ್ರ ಇಲ್ಲ ರೆಸಿಡೆನ್ಷಿಯಲ್ ತಗೊಂಡ್ರ? ಇಲ್ಲ, ರೆಸಿಡೆನ್ಷಿಯಲ್ ಗೇಟೆಡ್. ಇದು ಆ್ಯಕ್ಚುಲಿ HSR ಅನ್ಕೊಂಡಿದ್ದೆ. HSRಲ್ಲಿ ಏನೋ ಇತ್ತೀಚೆಗೆ ನಿಮಗೆ ಪ್ರೈಸು ಅದು ಇದು ಅಂದ್ಕೊಂಡು, ಆಮೇಲೆ ನನಗದು ಫ್ಲೈಯಿಂಗ್ ಹತ್ರ ನನಗೆ. ಯಾಕಂದ್ರೆ ನಾವು RC ಫ್ಲೈಯಿಂಗ್ ಪ್ರತಿ ಸಂಡೇನೂ ಟ್ರೈನಿಂಗ್ ಕೊಡಕ್ಕೆ ಹೋಗ್ತೀನಿ ಅಲ್ವಾ. ನನಗೆ ಅವಾಗ 10 ನಿಮಿಷ ಇಲ್ಲ 15 ನಿಮಿಷ ಜರ್ನಿಯಲ್ಲಾಗುತ್ತೆ. ಸೊ ಆಮೇಲೆ ಅದು ಒಂದು ನಿಮ್ಮ ಗೇಟೆಡ್ ಕಮ್ಯುನಿಟಿ ಅಂತಂದ್ರೆ ಒಂಥರ ಹೆಂಗಿದೆ ಅಂದರೆ ಪೀಸ್ಫುಲ್, ಒಂಥರ ರೆಸಾರ್ಟ್ ಥರ ಪ್ಲೇಸ್ ಹೇಳ್ಬೇಕಂದ್ರೆ. ಸೊ ಅಲ್ಲಿ ಹೋಗಿ ಸೈಟ್ ತಗೊಂಡೆ. ಎಷ್ಟು? ಅಲ್ಲಿ 60-40 ಸೈಟ್ ತಗೊಂಡೆ. ಮೊನ್ನೆ 3ನೇ ತಾರೀಕು ರಿಜಿಸ್ಟ್ರೇಷನ್ ಮುಗಿದ್ರು ಜನವರಿ. ಎಲ್ಲರೂ ಸೇವಿಂಗ್ಸ್ ಆಯ್ತಾ ಈಗ ಹಂತದಲ್ಲಿ? ಅಲ್ಲಿ ಅದು ಏನು ತೊಂದರೆ ಇಲ್ಲ. ಓಕೆ. ಸೊ ಅಂದ್ರೆ ಈಗ 4 ಕೋಟಿ ಅಂದಾಗ 4 ಕೋಟಿ ಇವರು 4 ಕೋಟಿ ಅವತ್ತಿಂದ ಬೇರೆ ಹಾಕಿದ್ರೆ ಡಬಲ್ಲು 3 ಅನ್ನೋದೈತಲ್ಲ, 4 ಕೋಟಿನ ಯೂಟ್ಯೂಬಲ್ಲಿ ದುಡಿದು, ಆನ್ಲೈನಲ್ಲಿ ದುಡಿದು, ಸ್ಟಾಕ್ ಮಾರ್ಕೆಟಲ್ಲಿ 1 ಕೋಟಿ ಕಳೆದು, ತೋಟದಲ್ಲಿ ಕಳೆದು, ಈಗ ಹೆಂಗೋ 40-60 ಸೈಟ್ ಅಂದಿದ್ರೆ ಇಟ್ಸ್ ಹಾರ್ಡ್ಲಿ ವರ್ತ್. ಒಂದು ಕೋಟಿ ಇದೆಯಾ? 1 crore 20 lakh. ಸೊ ಇನ್ನು ಕನ್ಸ್ಟ್ರಕ್ಷನ್ ಅದೇ ಒಂದು 2-3 months ಬಿಟ್ಟು. ಬಟ್ ನಾನು ಏನಂದರೆ ಯಾವುದು ಲೋನ್ ಹೋಗಲ್ಲ. ನನ್ನ ಲೋನ್ ಅಂದರೆ ಭಯ. ಲೋನ್ ಹೋಗಲ್ಲ? ನನ್ನ ಲೋನ್ ಹೋಗಲ್ಲ. ಯಾಕೆ ಭಯ? ಲೋನ್ ಅಂದರೆ ಏನು ಗೊತ್ತಿಲ್ಲ. ಏಕೆಂದರೆ ಇವಾಗ ನಮ್ಮ ಹತ್ರ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಿರ್ತಾರೆ. ಲೋನ್ ಅಂದರೆ ನಮ್ಮ ಹಾಸಿಗೆ ಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ದಂಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಆಮೇಲೆ ನಾನು ತುಂಬ ಜನದ ನೋಡಿದ್ದೀನಿ. ಈಗ ನಮ್ಮ ಅಣ್ಣನೇ ಲೋನಲ್ಲಿ ಮನೆ ತೊಗೊಂಡ್ರು, ಅಂದರೆ ಸೈಟು ತೊಗೋಬೇಕಂದ್ರೆ ಲೋನ್ ತೊಗೊಂಡ್ರು. ಎಷ್ಟೋ ಅವರೇ ಎಕ್ಸ್ಟ್ರಾ ಬಡ್ಡಿ ಕಟ್ಟಿರೋದು. ಅಂದರೆ ನಮ್ಮ ಹತ್ರ ಕಡಿಮೆ ದುಡ್ಡು ಇದ್ದಾಗ ಏನೋ ಮಾಡ್ತೇವೋ ಅದೇ ಮತ್ತೆ ದುಡ್ಡು ಅದನ್ನೇ ಪೇ ಮಾಡೋಕ್ಕೆ ಶುರು ಮಾಡ್ತೇವೆ. ಬಟ್ ನನಗೆ ಯಾವಾಗ ನಾನು ಲೋನ್ ತೊಗೋಬಾರ್ದು ಅಂದ್ಕೊಂಡು ನೋಡಿ, ಅದೇ ಪ್ಲಸ್ ಪಾಯಿಂಟ್ ಆಗಿರೋದು. ನಾನು ಇವಾಗ ಅದು ಸೈಟು ಫುಲ್ ಕ್ಯಾಶಲ್ಲೇ ತೊಗೊಂಡಿರೋದು. ದುಡ್ಡು ಈ ಮನೆ ಕಟ್ತಾ ಇರೋದು ನನ್ನ ದುಡ್ಡಲ್ಲೇ. ಸೊ ಲೋನ್ ಯಾವಾಗ ಕಟ್ತೀರಿ? ಇನ್ನೊಂದು 2 months ಸ್ಟಾರ್ಟ್ ಮಾಡ್ಬೇಕು. ಮನೆ ಇದು ಮಾಡ್ತೀವಿ, ಅದು ಕೂಡ ಲೋನ್ ಮಾಡಲ್ಲ? ಇಲ್ಲ. ಎಸ್, ಭಾಳ ಖುಷಿ ಆಗೋದು ವ್ಯಕ್ತಿ 2025 ಇದ್ದೀವಿ. 2015 ಕೂಡ ಹೆಚ್ಚು ಕಮ್ಮಿ ಎಂಪ್ಲಾಯ್. ಹೌದು, ಎಂಪ್ಲಾಯ್. ಅವತ್ತು 16 ಎಂಡ್ವರೆಗೂ ಎಂಪ್ಲಾಯ್. ಓಕೆ. ಅವತ್ತು 2015 ಎಷ್ಟಿತ್ತು ಸಂಬಳ? 2015ರಲ್ಲಿ ನನಗೆ ಅದೇ ಒಂದು 10,000 8,000 ಆ ಥರ. 8,000 ಸಂಬಳ 2015, 10 ವರ್ಷದ ಹಿಂದೆ. ನಮ್ಮ ಜೀವನ ನೆನ್ನೆ ಕಂಪೇರ್ ಮಾಡೋದು ಏನೋ ಆಗಲ್ಲ. ಬಟ್ಟೆ ಬೇರೆ ಹಾಕಿರ್ತೀವಿ ಅಷ್ಟೇ. 1 ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ವೈಟ್ ವೈರ್ಸ್ ಬಂದಿರ್ಬೋದು, ಇಲ್ಲ ಸಣ್ಣ ದಪ್ಪ ಆಗಿರ್ತೀವಿ ಅಷ್ಟೇ. ಬೇರೆ ಏನು ಚೇಂಜಸ್ ಏನಿಲ್ಲ. ಸಂಬಳ ಜಾಸ್ತಿ 5,000 ಆಗಿರುತ್ತೆ ಅಷ್ಟೇ. 10 ವರ್ಷಕ್ಕೆ ಜೀವನ ಕಂಪೇರ್ ಮಾಡ್ಕೊಂಡಾಗ ಹೌದು 2025 ಇದ್ದೀವಿ. 2015 ಇದ್ದಾಗ 10,000 8,000 ಸಂಬಳ. ಇವತ್ತಿಗೆ
1 ಕೋಟಿ ಮೌಲ್ಯ, 4 ಕೋಟಿ ರೆವಿನ್ಯೂ ಬಂದೈತೆ ಅಂತ ಉಳಿದು ಲೆಕ್ಕಾಚಾರ ನಿಮ್ಗೆ ಗೊತ್ತಿರ್ತದೆ ಸರ್. 1 ಕೋಟಿ ರೂಪಾಯಿ ಸೆಟ್, ಇನ್ನೊಂದು 1 ಕೋಟಿ ರೂಪಾಯಿ ಮನೆ ಕಟ್ಕೊಂಡು 1 ಕೋಟಿ ಕಳೆದು ಬಿಟ್ಟವ್ರೆ. ಈಗ ರೆವಿನ್ಯೂ ನಿಮ್ಗೆ 7 ಲಕ್ಷ ಆವ್ರೇಜ್ ಇರೋದು, ಈಗ ವಿಡಿಯೋ ರೆವಿನ್ಯೂ ಡೌನ್ ಏನು ಬರ್ತಿದೆ ಈಗ ರೆವಿನ್ಯೂ ತಿಂಗಳ? ಸೊ ಇವಾಗ ಏನಾಗಿದೆ ಅಂತಂದರೆ, ನಾನು ಇವಾಗ ಆಲ್ಮೋಸ್ಟ್ ಅಲ್ಲೂ ನನಗೆ ಆ್ಯಕ್ಚುಲಿ 2019ಇಂದನೇ ಪೇಯ್ನ್ ಶುರು ಆಗಿತ್ತು. ಅದು ಆದ ತಕ್ಷಣ ಬಂದುಬಿಟ್ಟು ಇದು ಯಾಕೆ ಪೇನ್ ಆಯಿತು ಅಂದರೆ, ನಾನು ಬೆಳಿಗ್ಗೆ ವರ್ಕ್ ಈ ಥರ ಕುತ್ಕೊಂಡು ಶುರು ಮಾಡಿಬಿಟ್ರೆ ನನ್ನ ನೆಕ್ ಯಾವಾಗಲೂ ಇದೇ ಥರ ಇರೋದು. ಪ್ರಾಜೆಕ್ಟ್ ಮಾಡಬೇಕಂದ್ರೆ ಏನು ಲ್ಯಾಪ್ಟಾಪಲ್ಲಿ ನಾವು ಪಿ ಜಿಯಲ್ಲಿ ಏನಂತಂದರೆ ಇದು ಏನದು ಕಾಟ್ ಮೇಲೆ ಹಿಂಗೆ ಹಾಕೊಂಡು ಅದನ್ನು ಕತ್ ಹಿಂಗಿರೋದು. ಅದು ಆಗಿ ನಾನು ಹೇಳಬೇಕಂದ್ರೆ ಯಾವುದೇ ಸ್ಪೋರ್ಟ್ಸಲ್ಲಿ ನಾನು ಆ್ಯಕ್ಟಿವ್ ಆಗಿಲ್ಲ. ಸೊ ಎಲ್ಲ ಲೋಡ್ ಬಂದು ಈ ಕತ್ ಮೇಲೆ ಬಂದುಬಿಡ್ತು. ಸೊ 2019 ಶುರು ಆಗಿರೋದು ಪೇಯ್ನು 21 ಗಂಟೆ ನಾನು ಏರ್ಕ್ರಾಫ್ಟ್ ಬಗ್ಗೆ ರಿಸರ್ಚ್ ಮಾಡಲೇಬೇಕಾಗಿತ್ತು. ಹಾಗಾಗಿ 21 ಗಂಟೆ ಹಂಗೂ ಹಿಂಗೂ ಮಾಡ್ಕೊಂಡ್ಬಿಟ್ಟೆ. ಅದು ಆದ ತಕ್ಷಣ ಬಂದುಬಿಟ್ಟು ನಾನು ತುಂಬ ವೀಡಿಯೋ ಮಾಡಲಿಲ್ಲ. ಸೊ ಅದು ಇವನ್ ನೀವು ಯೂಟ್ಯೂಬ್ ಮಾಡಿ ಇವತ್ತು ಬಿಟ್ರೂ ಕೂಡ ಅದು ನಿಮ್ಗೆ ಇಮಿಡಿಯೇಟಾಗಿ ಸ್ಟಾಪ್ ಆಗೋಲ್ಲ. ಯಾಕಂದರೆ ಇವಾಗ ಮಳೆ ಬಂದ್ರಪ್ಲೆ ಹಳ್ಳಕ್ಕೆ ಇಮಿಡಿಯೇಟಾಗಿ ನೀರು ಬರಲ್ಲ. ಮಳೆ ಬಂದು ಸ್ವಲ್ಪ ಹೊತ್ತಲ್ಲಿ ಹಳ್ಳಕ್ಕೆ ನೀರು ಬರ್ಬೋದೇನೋ, ಬಟ್ ಹಳ್ಳ ಸ್ಟಾಪ್ ಆಗಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ. ನೀರು ತೇವಾಂಶ ಇರುತ್ತೆ, ಬರ್ತಾ ಇರುತ್ತೆ. ಯೂಟ್ಯೂಬ್ ಅನ್ನೋದು ಹಾಗೇನೆ, ಸ್ಟಾರ್ಟ್ ಮಾಡ್ಬೇಕಂದ್ರೆ ಹಂಗೂ ಹಿಂಗೆ ಇಮಿಡಿಯೇಟಾಗಿ 3 ಮಂತ್ ತುಂಬ ಸೀರಿಯಸ್ ಆಗಿದ್ರೆ ಒಂದು 3 ಮಂತ್ಸಲ್ಲಿ ರೆವಿನ್ಯೂ ಸ್ಟಾರ್ಟ್ ಆಗಿಬಿಡ್ಬೋದು, ಇಲ್ಲ ಅದಕ್ಕಿಂತ ಮುಂಚೆನೂ ಆಗ್ಬೋದು, ಇಲ್ಲ ಒಂದು 6 ತಿಂಗಳು ತಗೋಬೋದು. ಬಟ್ ಸ್ಟಾಪ್ ಆಗಬೇಕು ಅಂದರೆ ನೀವು ಕೆಲಸ ಬಿಟ್ರೂ ಸ್ಟಾಪ್ ಆಗಲ್ಲ ಅದು. ಸೊ ನನ್ನ ಯೂಟ್ಯೂಬ್ ಹೆಂಗಾಯ್ತು ಅಂದರೆ 21ಇಂದ ತುಂಬ ಸ್ಲೋ ಡೌನ್ ಆಗಿಬಿಟ್ಟೆ. ಯಾಕಂದರೆ ಈ ಪೋರ್ಷನ್ ಇದೆಯಲ್ಲ ನನಗೆ ಇದು ನನಗೆ ಗೊತ್ತಾಗಿ ಶುರು ಮಾಡುತ್ತೆ, ಎಲ್ಲೋ ಲಾಕ್ ಆಗೋದಕ್ಕೆ ಸೆನ್ಸ್ ಆಗ್ತಿತ್ತು ನನ್ನ ಬಾಡಿಗೆ ಅದು. ಸೊ ಹಾಗಾಗಿ ಡಾಕ್ಟ್ರ್ ಹೇಳಿದ್ರು ವರ್ಕ್ ಕಡಿಮೆ ಮಾಡಿ, ಆಮೇಲೆ ನನಗೆ ಅದು ಎಕ್ಸಸೈಸ್ ಕೊಟ್ಟರು ಆಗಿದೆ. ಬಟ್ ಇವಾಗ ಅದು ಏನಾಯಿತು, ಸ್ಲೋ ಆದ ತಕ್ಷಣ 21ಇಂದ ಸ್ಲೋ ಆಗಿ ಬರೋಕ್ಕೆ ಶುರು ಮಾಡ್ತು. ಬಟ್ ನನ್ನ 21ನಲ್ಲಿ ಈ ಪ್ರಾಜೆಕ್ಟ್ಗಳು ನೋಡೋದು ತುಂಬ ಜನ ಕಡಿಮೆ. ಯಾಕಂದರೆ ಇದು ತುಂಬ ಓವರ್ ಎಕ್ಸ್ಪೆನ್ಸಿವ್, ವರ್ಲ್ಡಲ್ಲೇ ಎಕ್ಸ್ಪೆನ್ಸಿವ್ ಹಾಬಿ ಇದೆ ಹೇಳಬೇಕಂದ್ರೆ. ಆಮೇಲೆ ಇದೆಲ್ಲ ಪ್ರೊಫೆಷ್ನಲ್ ಏರ್ಕ್ರಾಫ್ಟ್, ಇದು ಒಂದು 2 ಕಿಲೋಮೀಟರ್ವರೆಗೂ ಫ್ಲೈ ಆಗುತ್ತೆ, ಅಪ್ ಟು 60 to 70, 100 ಸ್ಪೀಡ್ವರೆಗೂ ಹೋಗುತ್ತೆ. ಇದಕ್ಕೆ ನೋಡೋರು ತುಂಬ ಕಡಿಮೆ. ಸೊ ಇದು ನಾನು ಮಾಡಿರೋದು ಏನಕ್ಕಂದರೆ ಕಮರ್ಷಿಯಲ್ಗೆ ನನಗೆ ಲೈಫ್ ಲಾಂಗ್ ರನ್ ಆಗಲಿ ಅಂತಂದ್ಬಿಟ್ಟು. ಸೊ ಅವಾಗ ವ್ಯೂಸ್ ಸ್ಲೋ ಆಗಿ ಶುರು ಮಾಡ್ತೆ. ಯಾಕಂದರೆ ನನ್ನ ಚಾನಲ್ ಸ್ಟಾರ್ಟ್ ಆಗಿದ್ದು ಚಿಕ್ಕ ಪ್ರಾಜೆಕ್ಟ್ಗಳಿಂದ. ಚಿಕ್ಕ ಪ್ರಾಜೆಕ್ಟ್ಗಳು ನೋಡೋರು ತುಂಬ ಜಾಸ್ತಿ. ನಾನು ಯಾವಾಗ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಿದೋ ಆವಾಗ ಸಬ್ಸ್ಕ್ರೈಬರು ನೋಡೋದನ್ನು ಕಡಿಮೆ ಮಾಡಿದ್ರು. ಸೊ ಹಾಗಾಗಿ ನನಗೆ ದುಡ್ಡು ಇದರಲ್ಲಿ ಏನಷ್ಟು ಬಂದಿಲ್ಲ, ಬಟ್ ನಾನು ರಿಸರ್ಚ್ ಇದೆ, ಯಾಕಂದ್ರೆ ಲೈಫ್ ಲಾಂಗ್ ಓಡೋಂಥ ರಿಸರ್ಚ್. ಯಾವ ಥರ ಆಗುತ್ತೆ ಇದು ಬಂದ್ಬಿಟ್ಟು ಏನಂತಂದರೆ, ಇವಾಗ ನಾನು ಇದು ಬಿಲ್ಡ್ ಮಾಡಿದ್ದೀನಿ. ಸೊ ಬಿಲ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕಿರೋದು ಒಂದು ನನಗೆ ಪ್ರೂಫ್ ಇದೆ, ಯೂಟ್ಯೂಬಲ್ಲಿ ನಾನು ಇದು ಮಾಡಿದ್ದೀನಿ ಅಂತಂದ್ಬಿಟ್ಟು. ಅದರಿಂದ ಎಷ್ಟು ದುಡ್ಡು ಬರ್ಬೋದು. ಈಗ ಯಾರೋ ಒಬ್ರು ಕಲಿಬೇಕಂತ ಹೇಳಿ ಬರ್ತಾರೆ, ಇದು ನಾನು ಕಂಪ್ಲೀಟಾಗಿ ಕಲಿಸ್ಕೊಡ್ತೀನಿ ಅವ್ರಿಗೆ, ಬಿಲ್ಡ್ ಮಾಡೋದು ಹೆಂಗೆ, ಫ್ಲೈ ಮಾಡೋದು ಹೆಂಗೆ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಇದ್ರದ್ದು ಹೆಲ್ಪ್ ಯೂಸ್ ಏನಾಗುತ್ತಂದರೆ, ಈಗ ನೀವೊಂದು 5 to 10 years ಹೋಗಿ ಫ್ಲೈಯಿಂಗ್ ವೆಹಿಕಲ್ಸ್ಗಳು ತುಂಬಾ ಬರುತ್ತೆ ಇನ್ಮೇಲೆ. ಸೊ ಆ ಕಾನ್ಸೆಪ್ಟಲ್ಲಿ ನಾನು ಮಾಡಿರೋದು. ಸೊ ಇದನ್ನು ಕಲ್ತ್ರೆ ಇದು ಬಂದು ಹ್ಯೂಮನ್ಲೆಸ್ ಏರ್ಕ್ರಾಫ್ಟ್. ಸೊ ಇದು ರಿಮೋಟಿಂದ ಫ್ಲೈ ಆಗುತ್ತೆ ಅದು. ಈಗ ನೆಕ್ಸ್ಟ್ ಫ್ಲೈಯಿಂಗ್ ವೆಹಿಕಲ್ ಬರುತ್ತಲ್ಲ, ಇದನ್ನು ಅವ್ರು ಕಲ್ತ್ಕೊಂಡ್ಬಿಟ್ರೆ ಅವ್ರಿಗೆ ಆ್ಯಕ್ಚುಲಿ ಹೋಗಿ ಬೇರೆಯವ್ರ ಹತ್ರ ಟ್ರೈನಿಂಗ್ ತೊಗೊಳ್ಳೋದೇ ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಅವರೇ ಕಲ್ತ್ಕೊಬೋದು. ಅಷ್ಟು ಸ್ಕಿಲ್ ಬರುತ್ತೆ ಇದರಲ್ಲಿ. ಅಲ್ಲೊಂದು ಏನೋ ಒಂದು 5 ಲಕ್ಷ 10 ಲಕ್ಷ ಖರ್ಚು ಮಾಡೋಕ್ಕಿಂತಲೂ ಇವ್ರು ಬರೇ ಒಂದು 20-30 ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ರೆ ಕಲ್ತ್ಕೊಂಡ್ಬಿಡ್ತಾರೆ ಅದು. ಸೊ ಈಗೇನು ಫೀಸ್ ಇದೆ? ಇದು ಬಂದುಬಿಟ್ಟು ನಿಮಗೆ ಒಂದು ಬೇಸಿಕ್ ಏರ್ಕ್ರಾಫ್ಟಿಂದ ಶುರು ಆಗೋದು ಒಂದು 25,000ಇಂದ 30,000ಇಂದ ಶುರು ಆಗುತ್ತೆ. ಆಮೇಲೆ ಮಕ್ಕಳಿಗೆ ಅಂತೇಳಿ ಡಿಫ್ರೆಂಟ್ ಆಗಿದ್ದಾವೆ. ಅಂದರೆ ಅಂದರೆ ಚಿಕ್ಕ ಮಕ್ಕಳು ಇದನ್ನ ಬಂದ್ಬಿಟ್ಟು ಏನೇ ಅವ್ರಿಗೆ ಬಡಿದ್ರು ಕೂಡ ಏನಾಗಲ್ಲ, ಅದು ಎಲ್ಲ ಬಂದು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ. ಸೊ ಹಾಗಾಗಿ ಇದು ಎಲ್ಲ ಇವಾಗ ಏರೋ ಮಾಡ್ಲಿಂಗ್ ವರ್ಕ್ಶಾಪ್ ಶುರು ಮಾಡಿರೋದು. ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಹೇಳ್ಕೊಡ್ತಿದ್ದೆ, ಅಂದರೆ ಸ್ಕೂಲಲ್ಲಿ ಯಾರಾದ್ರು ಹೇಳಿದ್ರೆ. ಬಟ್ ಇದನ್ನೇ ಇವಾಗ ಆನ್ಲೈನಲ್ಲಿ ಹೌ ಟು ಬಿಲ್ಡ್ ಎ ಏರ್ಕ್ರಾಫ್ಟ್ ಅಂಥೇಳಿ ಸ್ಟಾರ್ಟ್ ಮಾಡ್ತಾ ಇರೋದು. ಅಂದರೆ ನಿಮ್ಗೆ ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್, ಅದೊಂದು ಪ್ರೂಫು. ಅದರಲ್ಲಿ ಎಷ್ಟು ಬೇಕಷ್ಟು ದುಡ್ಡು ಮಾಡ್ಕೊಂಡ್ಬಿಟ್ಟು ಕಮರ್ಷಿಯಲ್ಲು ನೀವು ಇದನ್ನ ಮಾಡ್ಬೋದು ಅವಾಗ. ಸೊ ಇವಾಗ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಅದೇ ಈಗ ಮಕ್ಕಳು ತಗೊಂಡ್ರೆ ನೀವು, ಈ ಚಿಕ್ಕ ಮಗು ಒಂದು 10th ಸ್ಟ್ಯಾಂಡರ್ಡ್ ಒಳಗಡೆ ಇದ್ದಾನೆ, ಅವನಿಗೆ ಏರೋ ಮಾಡಲಿಂಗ್ ಬಗ್ಗೆ ಐಡಿಯಾನೇ ಇರಲ್ಲ. ಅಂಥವ್ರಿಗೆಲ್ಲ ಇದನ್ನ ಐಡಿಯಾ ಕೊಟ್ಬಿಟ್ರೆ ಅವ್ರ ಮೈಂಡ್ ಮೇ ಬಿ ಚೇಂಜ್ ಆಗ್ಬೋದು. ಪೈಲಟ್ ಆಗೋಂಥ ಸ್ಕಿಲ್ ಸಿಗ್ಬೋದು, ಏರೋ ಮಾಡಲಿಂಗ್ ಆಗೋಂಥ ಸ್ಕಿಲ್ಸ್, ಏರ್ ಡಿಸೈನರ್ ಆಗೋದು, ಏರ್ಕ್ರಾಫ್ಟ್ ಡಿಸೈನರು, ಏರ್ ಕಂಟ್ರೋಲರು, ಈ ಥರ ಒಂದು ಸ್ಕಿಲ್ ಆಗಿ ಶುರು ಮಾಡಿಬಿಡುತ್ತೆ. ಯಾಕೆ ಎಲ್ಲರೂ ಡಾಕ್ಟರ್ ಆಗಿ, ಯಾಕೆ ಇಂಜಿನಿಯರಿಂಗ್ ಆಗಿ, ಇದನ್ನೂ ಆಗ್ಬೋದು ಅಂತಂದ್ಬಿಟ್ಟು. ಇದು ಆದ ತಕ್ಷಣ ಬಂದುಬಿಟ್ಟು ನಮ್ಮ ಕಂಟ್ರಿಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಹಾಬಿಗೆ ವ್ಯಾಲ್ಯೂ ಇಲ್ಲ. ಬೇರೆ ಕಂಟ್ರಿಲಿ ನೀವು ತೊಗೊಂಡ್ರೆ ಇದನ್ನು ಫ್ಲೈ ಮಾಡಿದವ್ರು ಎಷ್ಟೋ ಲಕ್ಷ ದುಡ್ಡು ಅರ್ನ್ ಮಾಡ್ತಾರೆ. ಈಗ ನಮ್ಮಲ್ಲಿ ಹೆಂಗೆ
ಒಂದೊಂದು ಹಾಬಿ. ಈಗೇನು ನಿಮಗೆ ಡ್ರೋನ್ ಥ್ರೂ ಅಮೆಝಾನ್ ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಗಳನ್ನ ಡೆಲಿವರಿ ಕೊಡೋ ಸೆಗ್ಮೆಂಟು ಅದು ಕೂಡ ಹೌದೌದು. ಸೊ ಇವಾಗ ಇದನ್ನ ಹೇಳಿದೆ ನೋಡಿ, ಇದು ನಿಮಗೆ ಅಮೆಝಾನ್ ಡೆಲಿವರಿ ಎಲ್ಲ ಬರ್ತಿದೆಯಲ್ಲ, ಇದು ಅದೇ ಕಾನ್ಸೆಪ್ಟ್ ಅಲ್ಲಿ ಇರೋದು. ಇದು ಹವರ್ ಆಗುತ್ತೆ, ಒಂದೇ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಅದು ಹವರ್ ಆಗಲ್ಲ, ಅದು ಸರ್ಟೆನ್ ಸ್ಪೀಡ್ ಹೋಗ್ಲೇಬೇಕು. ಸೊ ಇದನ್ನ ಬಂದ್ಬಿಟ್ಟು ಇದು ಮುಂದೇನು ಹೋಗುತ್ತೆ, ಸೇಮ್ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಇದಕ್ಕೆ ಆಕ್ಚುಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೆ, ಒಂದು ಬಾಕ್ಸ್ ಹಾಕ್ಬಿಟ್ಟು ಅದನ್ನು ಡೆಲಿವರಿ ಮಾಡೋ ಥರ ಅದೇ ಕಾನ್ಸೆಪ್ಟಲ್ಲಿ ಮಾಡ್ತಿರೋದು. ಯಾಕಂದರೆ ಫ್ಯೂಚರ್ ಬಂದುಬಿಟ್ಟು ಏರ್ ವೆಹಿಕಲ್ಸ್ಗೆ, ಏರ್ ಅಟ್ಯಾಕ್ಗೆ ತುಂಬಾ ವ್ಯಾಲ್ಯೂ ಇರೋದು ಹೇಳ್ಬೇಕಂದ್ರೆ. ಯಾರು ಇನ್ಮೇಲೆ ಗ್ರೌಂಡಲ್ಲಿ ದುಡ್ಡು ಇರ್ದವ್ರು ಹೋಗೋದಿಲ್ಲ ಅನ್ಕೋತೀನಿ. ಯಾಕಂದ್ರೆ ಯಾರು ಇದನ್ನ ಕಾನ್ಫಿಡೆನ್ಸ್ ಆಗಿ ಆರಿಸ್ತಾನೋ, ನಾನು ಪೈಲಟ್ ಆಗಬೇಕು ಅಂತ ಹೋಗ್ತಾರೆ, ಲೈಕ್ ಕಲಿಬೇಕು ಮಾಡ್ಬೇಕು, ನೀವಾಗ್ಲೇ ಹೇಳಿದ್ರಲ್ಲ. ಸೊ ಆ ಥರದೆಲ್ಲ ಆಗ್ಬೋದು ಅಂತ. ಈಗ ರೆವಿನ್ಯೂ, ಆನ್ಲೈನ್ ರೆವಿನ್ಯೂ ಡೌನ್ ಆಗಿದೆ. ಸ್ಟೂಡೆಂಟ್ಸ್ ಎಷ್ಟು ಜನಕ್ಕೆ ಕಲಿಸಿದ್ರಿ ಗೊತ್ತಿಲ್ಲ. ಸೊ ಇದನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡು 1 ವರ್ಷ ಆಯಿತು. ಸೊ ಇವಾಗ ನನಗೆ ಆ್ಯಕ್ಚುಲಿ ಹೇಳಬೇಕಂತಂದರೆ ರಿಸರ್ಚ್ ಅನ್ನೋದು ರೀಸೆಂಟಾಗಿಯೇ ಕಂಪ್ಲೀಟ್ ಆಗಿದೆ. ಇವೆಲ್ಲ ರೀಸೆಂಟಾಗಿ ಕಂಪ್ಲೀಟ್ ಮಾಡಿದ್ರು. ದೊಡ್ಡದು ಮಾಡೋದಕ್ಕೆ ತುಂಬ ಈಸಿ, ನಿಮಗೆ ಚಿಕ್ಕದು ಮಾಡಬೇಕಂತೀರ ನೋಡಿ ತುಂಬಾ ಕಷ್ಟ ಅದು. ಯಾಕಂದರೆ ಚಿಕ್ಕದು ಮಾಡಿ ವಿಂಡಲ್ಲಿ ಫ್ಲೈ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲದು. ಸೊ ಹೀಗಾಗಿ ಇವಾಗ 1-2 ಸ್ಕೂಲ್ಗೆ, ಇಲ್ಲೇ ನಮ್ಮ HSR ಅಲ್ಲೇ 1-2 ಸ್ಕೂಲಲ್ಲಿ ಹೋಗಿ ಟ್ರೈನಿಂಗ್ ಮಾಡಿದ್ದೆ. ಅದು ಆದ ತಕ್ಷಣ ಪರ್ಟಿಕ್ಯುಲರಾಗಿ ನಾನು ವೀಡಿಯೋ ನೋಡಿಬಿಟ್ಟು ಸ್ಟೂಡೆಂಟ್ಸ್ಗಳು ಬರ್ತಿರ್ತಾರೆ, ಇಂಡಿವಿಜುವಲಾಗಿ ಬರ್ತಿರ್ತಾರೆ. ಬಟ್ ನನಗೆ ನಮ್ಮಲ್ಲೇ ಅಂದರೆ ನಮ್ಮ ಏರಿಯಾದಿಂದ ಬಂದ್ರೇನೋ ಬರ್ತಾರೆ, ಬೇರೆ ಏರಿಯಾದಿಂದ ಬರಬೇಕಂದ್ರೆ ಮಗು ಜೊತೆ ಪೇರೆಂಟ್ಸ್ ಎಲ್ಲ ಟೈಮ್ ಹಾಳು. ಅದಕ್ಕೆ ಇವಾಗ ಆನ್ಲೈನ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ನೆಕ್ಸ್ಟ್ ಮಂತ್ ಎಂಡಿಂದ ಶುರು ಆಗುತ್ತೆ. ಅದು ಬೇಸಿಕಲಿ ನಿಮ್ಗೇನಂದ್ರೆ ಸಮ್ಮರ್ ಆ್ಯಕ್ಟಿವಿಟೀಸು, ಕ್ರಿಯೇಟಿವಿಟಿ ಸ್ಕಿಲ್ಸು. ಅಂದರೆ ನಾನು ಏನು ಕಲ್ತಿದ್ದೀನಿ ಅಂಥೇಳಿ ಈ ಆನ್ಲೈನಲ್ಲಿ ಇಲ್ಲ ಕಮರ್ಷಿಯಲ್ ಸ್ಟಾರ್ಟ್ ಮಾಡ್ಬೋದು ಅಂತ ಗೊತ್ತಾಗಿರೋದು ನನಗೂ 18 ಅಲ್ಲ 20ಅಲ್ಲಿ. ಇದು ನಾನು ಯೂಟ್ಯೂಬ್ ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದೆ. ಯೂಟ್ಯೂಬ್ ಆದ ತಕ್ಷಣ ರೆವಿನ್ಯೂ ಬರಲ್ಲ ಅಂತ ನಾವು ಹಂಗೆ ಅನ್ಕೊಂಡ್ಬಿಟ್ಟಿದ್ದೆವು. ಬಟ್ ಇದಕ್ಕೆ ವ್ಯಾಲ್ಯೂ ಎಷ್ಟಂದರೆ ನನಗೆ ಹೆಂಗೆ ಗೊತ್ತಾಗಿದ್ದು ಅಂದರೆ, ಈಗ ಪ್ರಾಜೆಕ್ಟ್ ಮಾಡ್ತೇವೆ ರೋಡಲ್ಲಿ, ಯಾರೋ ಬರ್ತಾರೆ, ಇದು ನೀವು ಹೇಳ್ಕೊಡ್ತೀರಾ, ಇದು ನೀವು ಯಾಕೆ ಹೇಳ್ಕೊಡ್ಬೋದು ಅಂದಾಗ್ಲೇ ನಮ್ಮ ಮೈಂಡು ಶುರುವಾಗಿರೋದು. ನಮ್ಗೆ ನೆಕ್ಸ್ಟ್ ಸ್ಟೆಪ್ ಗೊತ್ತಿಲ್ಲ, ಬಟ್ ಅಲ್ಲಿಂದ ಬದಲಾವಣೆ ಆಗ್ತದೆ. ಹೌದೌದು. ಸೊ ಇವತ್ತಿಗೆ ಸ್ಲೋ ಆಗ್ತದೆ ರೆವಿನ್ಯೂ ಅಂತ ಹೇಳಿದ್ರಿ. ಹೌದು. ಬಟ್ ಆಗ್ಲೂ ಕುತೂಹಲ ಇರುತ್ತೆ. ಈಗ ಹೋದಾಗ ಚಾನಲ್ ಚೆಕ್ ಮಾಡ್ತಾರೆ, ಎಲ್ಲ ನೋಡ್ತಾರೆ, ಗೊತ್ತಲ್ಲ ಜನಗಳ. ಹೌದೌದು. ಹಳೆ ವಿಡಿಯೋ ಓಡ್ತಿದ್ರೆ ರೆವಿನ್ಯೂ, ಬಟ್ ರೆವಿನ್ಯೂ ಎಷ್ಟು ಡ್ರಾಪ್ ಆಗಿದೆ, ಎಷ್ಟು ಲಕ್ಷ? ಸೊ ಇವಾಗ ಲಾಸ್ಟ್ ಇಯರ್ ತಗೊಂಡ್ರೆ ನಿಮಗೆ ಆವರೇಜ್ ಆಗಿ ಒಂದು 2 lakh ಅನ್ಕೊಳ್ಳಿ. 2 lakh ಆವರೇಜ್ 2 lakh 1.5 lakh 25 ಲಕ್ಷ 24 ಲಕ್ಷ ವರ್ಷಕ್ಕೆ ಬರುತ್ತೆ. ಆವರೇಜ್ 2 lakh ನಿಮಗೆ ಇದಾಗುತ್ತೆ. ಸೊ ಈ ವರ್ಷ ಬಂದ್ಬಿಟ್ಟು ಸ್ವಲ್ಪ ಇನ್ನೂ ಸ್ಲೋ ಡೌನ್ ಆಗಿಬಿಟ್ಟಿದೆ. ಈ ವರ್ಷ ಮೇ ಬಿ ಗೊತ್ತಿಲ್ಲ, ಯಾಕಂದ್ರೆ ಎಂಡ್ ಮುಗಿದ ಮತ್ತೆ ಏನಾರು ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ದೀರಾ ಅಥವಾ ಮೈಗ್ರೇಟ್ ಆಗೋದು? ಸೊ ಇನ್ನು ಪ್ರಾಜೆಕ್ಟ್ ಮಾಡಿದ್ರೆ ನಾನು ಈ ಥರ ಪ್ರಾಜೆಕ್ಟ್ ಎಲ್ಲ ಮಾಡಲ್ಲ. ಇದನ್ನು ಮಾಡಬೇಕಂದ್ರೆ ನಾನು ಲೆವೆಲ್ 3 ಹೋಗ್ಬೇಕು. ಇವಾಗ ಲೆವೆಲ್ 3 ಬಂದುಬಿಟ್ಟು ನನಗೆ ಆಪ್ಷನ್ ಇಲ್ಲ ಅದು ನಮ್ಮ ಕಂಟ್ರಿಯಲ್ಲಿ. ಯಾಕಂದರೆ ನಾನು ರಿಯಲ್ ಏರ್ಕ್ರಾಫ್ಟ್ ಮಾಡಬೇಕು, ಅದು ನಮ್ಮಲ್ಲಿ ಅಲೌಡ್ ಇಲ್ಲ. ಯಾಕಂದರೆ ನಾವು ಏನೇ ಮಾಡಿದ್ರು ಕೂಡ ಅದು ತುಂಬ ಬೇರೆ ಬೇರೆ ಥರನೇ ಇಶ್ಯೂ ಇರೋದ್ರಿಂದ. ಸೊ ಇದರಲ್ಲೇ ನಾನು ಇವಾಗ ಫ್ಲೈಯಿಂಗ್ ಹೇಳ್ಕೊಡ್ತೀನಲ್ವ, ಅದನ್ನೇ ವಿಡಿಯೋನ ಯೂಟ್ಯೂಬಲ್ಲಿ ಹಾಕಕ್ಕೆ ಶುರು ಮಾಡ್ತೀನಿ ಆ ಥರ. ಸೊ ಅದು ನೆಕ್ಸ್ಟ್ ಮಂತಿಂದ. ಎಸ್, ದತ್ತಾ ಬೈನು ಕ್ರಿಯೇಷನ್ಸ್ 1 million, ಮೇಕ್ ಯುವರ್ ಓನ್ ಕ್ರಿಯೇಷನ್ 1 million. ಸೊ ಇದು ನಮ್ಮ ಅಣ್ಣ ಇಂದ ಅವಾರ್ಡ್ ಬಂದಿರೋದು, ಡಿಜಿಟಲ್ ಅಚೀವರ್ ಹಬ್ ಅಂತಂದು. ಓಕೆ. ಸೊ ಇದು ಫಸ್ಟ್ ನಂದು ಚಾನಲ್, ಮೇಕ್ ಯುವರ್ ಓನ್ ಕ್ರಿಯೇಷನ್. ಇದೆಂಗೆ ಇದು ನಂಬರ್ನ? ಇದು ಬಂದ್ಬಿಟ್ಟು 1 million ಯಾರಿಗೆ ಬಂದಿರುತ್ತೋ ಸಬ್ಸ್ಕ್ರೈಬರು ಅವ್ರಿಗೆ ಮಾತ್ರ ಅದು ಅವಾರ್ಡ್ ಕೊಡ್ತಾ ಇರೋದು. ಓಕೆ. ಸೊ ಹಾಗಾಗಿ ನಂದು 4 million ಇತ್ತಲ್ಲ, ಅಂದರೆ ಎಷ್ಟೇ ಮಿಲಿಯನ್ ಮೇಲೆ ಬಂದ್ರೂ ಕೂಡ ಅದು ಒಂದು ಅವಾರ್ಡ್ ಇದು. ಸೊ ಇದು ಬಂದ್ಬಿಟ್ಟು ಸಿಲ್ವರ್ ಪ್ಲೇ ಬಟನ್ನು. ಫಸ್ಟ್ ಅದೇ ದತ್ತಾ ಬೇನೂರ್ ಕ್ರಿಯೇಷನ್ನು. ಓಕೆ. ಯಾವ ಇಯರ್ ಬಂದಿದೆ ಅದು ನಿಮಗೆ? ಇದು ಬಂದ್ಬಿಟ್ಟು 2000 ಫಸ್ಟ್ ನಿಮಗೆ ಸಿಲ್ವರ್ ಪ್ಲೇ ಬಟನ್. ಹೌದೌದು. ಇದು ನನಗೆ ಅದು ಅನ್ಕೊಳ್ಳಿ ಒಂದು 17 ಅನ್ಕೊಳ್ಳಿ, 2017 18 ಬಂದಿದ್ದು. 18 ಬಂದಿದ್ದು. ಇದು ಬಂದ್ಬಿಟ್ಟು ನನಗೆ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗಿರೋ ಚಾನಲ್. ಅಂದ್ರೆ ನನಗೆ ನಾಲೆಡ್ಜ್ ಬಂದ ತಕ್ಷಣ ಇದನ್ನ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಕ್ಲಿಕ್ ಆಗಿರೋದು. ಅಂದ್ರೆ ಬರೀ ಒಂದು 15 days ಅಲ್ಲೇ ರಿಸಲ್ಟ್ ಅಲ್ಲೇ ಬಂದಿರ್ತಾರೆ. ಎಸ್, ನಾನು ಒಬ್ಬ ಹೌದು ಡಿಜಿಟಲ್ ಪ್ಲಾಟ್ಫಾರ್ಮ್ ಸ್ಯಾಟಲೈಟ್ ಅನ್ನು ಹೊರತುಪಡಿಸಿ ವೆಬ್ಸೈಟಲ್ಲಿ ಕಂಟೆಂಟ್ ಹಾಕ್ತೀವಿ, ಡೈಲಿಯಂಟಲ್ಲಿದೆ, ಯೂಟ್ಯೂಬ್ ಇದೆ, ಎಲ್ಲ ಇದೆ. ಎಲ್ಲ ಸರ್ಕಸ್ಗಳನ್ನೂ ಮಾಡಿದ್ರು ಕೂಡ ಫೈನಲಿ ಅಂದಾಗ ಹಣ ಗಳಿಕೆ ಮತ್ತಿದು. ಹೌದು, ಇವರು ರೀಚ್ ಚಾನಲ್ ರೀಚ್ US ಇಡೀ ವಿಶ್ವದಾದ್ಯಂತ ಇದೆ. ನಮ್ಮ ರೀಚ್ ಕರ್ನಾಟಕ. 1% ಅಮೆರಿಕಾದಲ್ಲಿ ನೋಡ್ತಾರೆ, ಒಂದು 4-5% ಇಂಡಿಯಾ ಬಿಟ್ಟು ಹೊರಗಡೆ ನಮ್ಮ ಚಾನಲ್ ನೋಡ್ತಾರೆ. ಬಟ್ ಬೆಂಗಳೂರು, ಹಳೆ ಮೈಸೂರು ಭಾಗದಲ್ಲಿ ನಾವು ರೆಕಗ್ನೈಸೇಷನ್ ಇದೆ. ಆದರೆ ಎಲ್ಲವನ್ನೂ ಮೀರಿದ್ದು ನಮ್ಮ ದತ್ತಾ ಬೈನೂರು ಅವ್ರ ಚಾನಲ್. ಸೊ ಅದಕ್ಕೆ ನಂಗೆ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಗೆ ಟೈಮ್ ಕೊಟ್ಟರು ಅನ್ನೋಕ್ಕಿಂತ ಇದನ್ನು ತಿಳಿಸ್ಬೇಕಾಗಿತ್ತು.
ನಮ್ಮ ಥರ ನೀವು ಕರ್ನಾಟಕ ಟಿವಿ ನೋಡಿ ಮಾಡಬೇಕು ಅನ್ನೋದಾದ್ರೆ ಇದ್ರಲ್ಲಿ ಗಳಿಕೆಗಿಂತ ಕಳಕಳ ಜಾಸ್ತಿ. ಇದು ಹುಚ್ಚಾಟ. ಜರ್ನಲಿಸಮ್ ಅನ್ನೋ ಜರ್ನಿಲಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾ ಈ ಸರ್ಕಸ್ ನಾನು ಮಾಡ್ತಾ ಇದ್ದೀನಿ. ಆದರೆ ನೀವೆಲ್ಲ ಯೂಟ್ಯೂಬ್ ಮಾಡಬೇಕು ಅಂತಂದರೆ ಸೊ ಗೈಡೆನ್ಸ್ ಕೊಡ್ತಾರೆ, ಕ್ಲಾಸಸ್ ಇದೆ. ಬಟ್ ಇವರು ಬ್ಯುಸಿ. ಅದರ ನಡುವೆ ಏನು ಶ್ರೀರಾಮ್ ಬೈನೂರು ಕೂಡ ಇವ್ರ ಬ್ರದರ್ ಕೂಡ ಅಣ್ಣ ಕೂಡ ಹೇಳ್ಕೊಡ್ತಾರೆ. ಅವರು ಇವ್ರಿಗೆ ಗೈಡ್ ಮಾಡ್ತಿದ್ದವರು ಪ್ರಾಬ್ಲಮ್ಗಳನ್ನ ಗೈಡ್ ಮಾಡಬೇಕು ಅಂತ ಅದನ್ನು ಇದು ಮಾಡ್ಬೋದು. ಇನ್ನೇನು ನಾವು ನೋಡ್ಬೋದು. ನೀವು ಇನ್ನೊಂದು ಹೇಳಿದ್ರಲ್ಲ ಹಣ ಗಳಿಕೆ ಮಾಡೋದು ಅಂತಂದ್ಬಿಟ್ಟು, ಯೂಟ್ಯೂಬಲ್ಲಿ ಎಲ್ಲ ಕಾನ್ಸೆಪ್ಟನ್ನು ಅರ್ನ್ ಮಾಡಲ್ಲ. ಸೊ ನೀವು ಇವಾಗ ನಾನು ನೀವು ಅಂದ ತಕ್ಷಣ ನೆನಪಾಯ್ತದು, ನಾನು ಆ್ಯಕ್ಚುಲಿ ಯಾಕೆ ಇಷ್ಟು ದುಡ್ಡು ಅರ್ನ್ ಮಾಡಿರೋದು ಅಂತಂದರೆ, ಫಸ್ಟು ಆ ಕಾರಿಂದನೇ ನನ್ನ ರಿಸರ್ಚ್ ಶುರುವಾಗಿರೋದು. ಏನಕ್ಕಂದ್ರೆ ಬೇರೆ ಕಂಟ್ರಿಯವರು ಫ್ಲೈಯಿಂಗ್ ಅನ್ನೋದಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂದರೆ ಇಂಡಿಯಾದಲ್ಲಿ ಇಲ್ಲಿವರೆಗೂ ಫ್ಲೈಯಿಂಗ್ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಇನ್ನೂ ರೆಡಿ ಆಗಿಲ್ಲ. ಸ್ವಂತವಾಗಿ ಹೇಳ್ಬೇಕಂದ್ರೆ US, ಜರ್ಮನಿ ಬೇರೆ ಬೇರೆ ಕಂಟ್ರಿಯಿಂದನೇ ಬರ್ತಾ ಇರೋದು. ಈ ಥರ ವಿಡಿಯೋಗಳು ಫಸ್ಟು ನೋಡೋದು ಅವರೇನೆ. ನೀವು ನಂಬೋದಿಲ್ಲ, ಒಂದು ಚೈನಾದವರು ನನ್ನೊಂದು ಪ್ರಾಜೆಕ್ಟ್ನ ಕಾಪಿ ಮಾಡಿಬಿಟ್ಟಿದ್ರು ಅವರು. ಓಕೆ, ಟಾಯ್ ಕಾರ್ ಮಾಡಿಬಿಟ್ರು ಅವರು. ನಾನೊಂದು ಇಲ್ಲಿಲ್ಲದು ಆ ಕಾರನ್ನ ರಿಯಲ್ ಆಗಿ ಫ್ಲೈ ಮಾಡಿದ್ದೆ. ಅದೇ ಥರ ಸಿಮಿಲರ್ ಜಸ್ಟ್ ಒಂದು 3 monthsಲ್ಲಿ ಅವ್ರ ವೆಬ್ಸೈಟಲ್ಲಿ ನೋಡಿರ್ತೀನಿ ನಾನು. ಅಂದರೆ ಒಂದು ಚಿಕ್ಕ ಒಂದು ಯೂಟ್ಯೂಬರು, ಅಂದರೆ ಒಂದು ಕ್ಲೂ ಕೊಟ್ಬಿಟ್ಟು ನಾವು ಏನೋ ಒಂದು ಯೂಟ್ಯೂಬಲ್ಲಿ ಹಾಕಿಬಿಟ್ರೆ ಒಂದು ದೊಡ್ಡ ಕಂಪ್ನಿಯವರು ನಾಳೆನಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಆ ಥರ. ಸೊ ಹಾಗಾಗಿ ಇದು ಯಾವಾಗ ನಾನು ರಿಸರ್ಚ್ ಅಂತ ಮಾಡ್ಕೊಂಡು, ಯಾವಾಗ US ಆಡಿಯನ್ಸ್ ಯಾವ್ದು ಜಾಸ್ತಿ ನೋಡ್ತಾರೋ ನನ್ನ ಕ್ರಿಯೇಷನ್ನು ಅಲ್ಲಿ ಇಟ್ಕೊಂಡು ಅವ್ರಿಗೆ ರಿಲೇಟೆಡ್ ಆಗಂತೂ ಮ್ಯಾಚ್ ಮಾಡ್ಕೊಂಡು ಮಾಡಿ ರೆವಿನ್ಯೂ ಬಂದಿರೋದು ಹೇಳ್ಬೇಕಂದ್ರೆ ನನಗೆ ಅಲ್ಲಿಂದಾನೆ. ಸೊ ರಿಸರ್ಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಈ ಕಾರ್ ಸೊ ನಂದು ಮೇನು ಜರ್ನಿ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ. ಫ್ಲೈಯಿಂಗ್ ಕಾನ್ಸೆಪ್ಟ್ ಕಾರ್ ಅಂತ ಫಸ್ಟ್ ಯೂಟ್ಯೂಬಲ್ಲಿ ಮಾಡಿದವನು ನಾನೇನೆ. ಬಟ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಫ್ಲೈ ಆಗಲ್ಲ. ನೀವು ವಿಡಿಯೋ ನೋಡಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಇದು ಫ್ಲೈ ಆಗಬೇಕು ಅಂತ. ಹೌದು. ಮಕ್ಕಳು ನೋಡಿದ್ರೆ ಇದು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಅವ್ರಿಗೆ ಏನೋ ಒಂದು RC ಕಾರ್ ಇರುತ್ತೆ, ಅವ್ರು ಏನೋ ಸ್ವಲ್ಪ ಅವ್ರ ಕಾರ್ಗೆ ಡಿಫ್ರೆಂಟಾಗಿ ಮಾಡಬೇಕು. ಆ ಥರ ಮೆಥಡಲ್ಲಿ ಇರಲು ಇದ್ದು ಕಾರು ನಾನು ತಗೊಳಕ್ ನೀವು ನಂಬೋದಿಲ್ಲ, ಒಂದು 3 months ವೆಯ್ಟ್ ಮಾಡಿರ್ಬೇಕೇನೋ. ಅಂದರೆ 650 rupees ಅವಾಗ ಕಾರ್. 650 ರೂಪಾಯಿ. ಅದಕ್ಕೆ ಯಾವ ವರ್ಷ ಅದು? ಇದು 17ನಲ್ಲಿ. ಏನು ಮಾಡ್ದ ಅದು? ಹೆಚ್ಚು ಕಮ್ಮಿ ಒಂದು 10% ಸ್ಯಾಲ್ರಿ ಅದು ಅವತ್ತು. ಆಮೇಲೆ ಇದು ಕಾರ್ ತಗೊಳ್ಳೋ ಬೇಡ ಅಂತ ಸುಮಾರು ದಿವಸ ಯೋಚನೆ ಮಾಡಿ ಫೈನಲ್ ಆಗಿ ತಗೊಂಡಿದ್ದಾಯ್ತು. ಇದು ಅಮೆಝಾನಲ್ಲಿದು ನಾನು ಬೈ ಮಾಡಿದೆ. ಓಕೆ, ಇದು ಬೈ ಮಾಡಿ ಒಂದು 10-15 ಡೇಸು ನಾನು ವೀಡಿಯೋ ಮಾಡ್ತೀನಿ ಅಂದರೆ ಪಕ್ಕದಲ್ಲಿ ಇಡೋದು. ವಿಡಿಯೋ ಮಾಡೋದು, ಇದರಲ್ಲಿ ಏನು ಮಾಡ್ಬೋದು, ಇದರಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಫೈನಲ್ ಆಗಿ ತಲೆಗೆ ಬಂದಿರೋದು ಫ್ಲೈಯಿಂಗ್ ಹೆಲಿಕಾಪ್ಟರ್ ಕಾರ್ ಮಾಡೋಣ ಅಂತಂದ್ಬಿಟ್ಟು. ಸೊ ಅದಕ್ಕೆ ಅನ್ಕೊಂಡಾದ ತಕ್ಷಣ ಅದಕ್ಕೆಲ್ಲ ಮ್ಯಾಚಬಲ್ ಆಗಬೇಕಲ್ವಾ. ಈ ಮೋಟ್ರಿಗೆ ಈ ಕಾರ್ಗೆ 2 ಮೋಟ್ರ್ ಬರುತ್ತೆ. ಒಂದು ಫ್ರಂಟಲ್ಲಿ ಮೋಟ್ರು ಲೆಫ್ಟ್ ರೈಟ್ ಮಾಡೋದಕ್ಕೆ, ಇನ್ನೊಂದು ಬಂದ್ಬಿಟ್ಟು ಹಿಂದೆದು ಪುಷ್ ಮಾಡೋಕ್ಕಷ್ಟೇ. ಸೊ ಅದೇ ಮೋಟ್ರ್ ತೆಗೆದುಬಿಟ್ಟು ನಾನು ಹೆಡ್ಡಲ್ಲಿ ಹಾಕಿರೋದು ಇದು. ಓಕೆನಾ. ಈ ಟಿನ್ ಇದೆಯಲ್ಲ, ಈ ಪ್ರಾಜೆಕ್ಟ್ ಮಾಡೋ ತಕ್ಷಣ ನಾನು ಬಿಚ್ಕೊಂಡು ಇಟ್ಕೊಂಡ್ಬಿಡ್ತಿದ್ದೆ, ಯಾವುದು ಬಿಸಾಕ್ತಾ ಇರಲಿಲ್ಲ. ಇದನ್ನ ಕಟ್ ಮಾಡಿಬಿಟ್ಟು ಈ ಪ್ರೊಪೆಲ್ಲರ್ ಥರ ಮಾಡ್ಕೊಂಡಿರೋದು. ಸೊ ಆಮೇಲೆ ಹಿಂದೆ ಒಂದು ಚಿಕ್ಕದು ಹಾಕಿಬಿಟ್ಟು ಇದ್ರದ್ದೊಂದು ಪ್ರಾಜೆಕ್ಟ್ ಮಾಡಿರೋದು. ಇದು 2017ನಲ್ಲಿ ನಾನು ಹಾಕಿರೋದು. ಇವಾಗಲೂ ಕೂಡ ಇದರಿಂದ ರೆವಿನ್ಯೂ ಬರ್ತಾನೆ ಇರುತ್ತೆ. ಇದೇ ಕಾರಲ್ಲಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು BMW ತಗೊಂಡಿರೋದು. ಎಷ್ಟು ಕೊಡ್ತಾರೆ ರೆವಿನ್ಯೂ? ಇದು ಬಂದ್ಬಿಟ್ಟು 18 ಲಕ್ಷ ಬಂದಿದೆ. ಬಟ್ ಈ ಕಾರ್ ಇದೆಯಲ್ಲ, ಈ ಕಾರು ಈ ಪ್ರಾಜೆಕ್ಟಲ್ಲಿ ನನಗೆ ಹತ್ತತ್ರ ಒಂದು 10ರಿಂದ 12 ಲಕ್ಷ ಬಂದಿದೆ. ಈ ಕಾರಲ್ಲಿ ನನಗೆ 18 ಲಕ್ಷಕ್ಕಿಂತಲೂ ಮೇಲೆ ಬಂದಿರೋದು. ಹೇಗಿದೆ ಇದು? ಹೆಂಗಂದ್ರೆ ಈ ಕಾರಲ್ಲಿ ನಾನು ತುಂಬಾ ಮಲ್ಟಿಪಲ್ ಪ್ರಾಜೆಕ್ಟ್ ಮಾಡಿದ್ದೀನಿ. ಒಂದು ಕಾರ್ ತಗೊಂಡ್ರೆ ನಾವು ಈ ವಿಡಿಯೋಯಿಂದ 12 ಲಕ್ಷ ಬಂದಿದೆ. ಬಟ್ ಈ ಕಾರ್ನ ಬಳಸಿ ಮಾಡಿರೋ ಇದರಿಂದ ಒಂದು 18 ಲಕ್ಷ. ನೀವು BMW ಕಾರು ಎಷ್ಟಾಯ್ತು? ನಾನು ಆಕ್ಚುಲಿ ಅದು 15 lakh ಕೊಡ್ತಾರೆ, ಸೆಕೆಂಡ್ ಹ್ಯಾಂಡ್ ಕಾರ್. ಸೆಕೆಂಡ್ ಹ್ಯಾಂಡ್ ಯೂಸ್. ಓಕೆ. ಸೊ ಸೊ ನನಗೆ ಅನ್ಕೊಂಡಿದ್ದೆ ಅಂದರೆ ನನಗೆ ನೋಡಿ, ಅದು BMW 2006 ಬೆಂಗಳೂರು ಬಂದಾಗ ಫಸ್ಟ್ ಕಾರ್ ಬ್ರ್ಯಾಂಡ್ ಏನು ಗೊತ್ತಾ, ಈ ಥರ ಕಾರ್ಗಳನ್ನ ಸಣ್ಣ ಪುಟ್ಟ ಕೂಲಿ ಮಾಡಿ ಜೀವನ ಮಾಡಿರೋ ಮಕ್ಕಳು ಒತ್ತಾಯಕ್ಕೂ ಏನೋ ಕೊಡ್ಸ್ಬಿಟ್ಟಿರ್ತಾರೆ. ಆದ್ರೆ ಎಷ್ಟೋ ಮನೆಗಳಲ್ಲಿ 16 ಕಾರ್ಗಳ ಸ್ಕ್ರ್ಯಾಪ್ ಆಗಲ್ಲಿ ಬಿದ್ದಿರ್ತವೆ.
ಬಟ್ ಈ ಕಾರನ್ನು 650 ರೂಪಾಯಿ ತಗೊಂಡು ಅದರಲ್ಲಿ ಈ ವಿಡಿಯೋದಲ್ಲಿ 12 ಲಕ್ಷ ದುಡಿದು ಮತ್ತು ಈ ಕಾರಲ್ಲಿ ಮಲ್ಟಿಪಲ್ ಬೇರೆ ಬೇರೆ ವಿಡಿಯೋಗಳು ಮಾಡಿ 18 ಲಕ್ಷ ದುಡಿದಿದ್ದಾರೆ. ಆಚೆ ನಿಂತಿರೋ BMW ಕಾರ್ನ ಯೂಸ್ಡ್ ಕಾರ್, ಅದು ಸೆಕೆಂಡ್ ಹ್ಯಾಂಡ್ ಕಾರು, 15 ಲಕ್ಷ ತಗೊಂಡಿದ್ದಾರೆ. ಇದು ನೀವು ನೋಡ್ತಿರ್ಬೋದು, ಎಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಹೋಲ್ ಆಗಿರೋದು ಇವಾಗ. ಇಲ್ಲಿ ಫಸ್ಟ್ ಇದೆ ಇದು ಕಾನ್ಸೆಪ್ಟ್ ಮಾಡಿರೋದು. ನೆಕ್ಸ್ಟ್ ಡ್ರೋನ್ ಹಾಕ್ಬಿಟ್ಟು ಇದಕ್ಕೆ ಮಾಡಿರೋದು. ಅದು ಆದ ತಕ್ಷಣ ಇನ್ನೊಂದು ಬೋಟ್ ಮೇಲೆ ಇಟ್ಕೊಂಡು ಓಡಿಸಿರೋದಾಗಿರ್ಬೋದು, ಈ ತರ ಮಾಡಿರೋದು. ಸೊ ಬಟ್ ಅದೇ ನಾನು 2006 ಬೆಂಗಳೂರು ಬಂದಾಗ ನನ್ಗೆ ABCD ಅಷ್ಟೇ ಬರ್ತಿತ್ತು. ನಾನೆಲ್ಲ ಮುಂಚೆ ಹಳ್ಳಿಯಲ್ಲೇ ಓದಿರೋದು. ಯಾವ ಊರಿನಲ್ಲಿ ಓದಿದಲ್ಲಿ? ನಮ್ದು ಆಕ್ಚುಲಿ ಹಿರೇರುಗಿ ಅಂತ ಹೇಳ್ಬಿಟ್ಟು ಇಂಡಿ ತಾಲೂಕು, ಬಿಜಾಪುರ ಜಿಲ್ಲೆ. 2002 ಅಲ್ಲಿ ನಮ್ಗೆ ತುಂಬಾ ವರ್ಸ್ಟ್ ಫೈನಾನ್ಷಿಯಲ್ ಸಿಚುವೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಬರಗಾಲ, ಇಡೀ ರಾಜ್ಯದಿಂದ ಬರಗಾಲ ಅನ್ನೋಕ್ಕಿಂತಲೂ ನಮ್ದು ಫೈನಾನ್ಷಿಯಲ್ ಏನೋ ಒಂಥರ ಬೆಳೆಗಳು ಲಾಸ್ ಆಗೋದು. ಆಮೇಲೆ ನಾವೆಲ್ಲ 3 ಜನ ಓದ್ತಿದ್ದೆವು. ತಂದೆ ಒಬ್ಬರ ವರ್ಕ್ ಮಾಡ್ತಿದ್ರು, ಅಕ್ಕ ಅಮ್ಮ ಅನ್ಕೊಂಡು ಅವ್ರ ತೋಟದಲ್ಲಿ ಮಾಡ್ತಿದ್ರು. ಯಾಕಂದ್ರೆ ನಮಗೆ ನಮ್ಮ ತಂದೆ ನಮ್ಮ ಥರ ಇವ್ರು ಕಷ್ಟಪಡಬಾರ್ದು ಅಂತ ಅಲ್ಲಿ ಯಾವುದೋ ಸ್ಕೂಲ್ ಹಾಕ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸ್ತಿದ್ರು ಅವಾಗ. ಸೊ ಬೆಳೆಗಳು ಕೈ ಕೊಟ್ಟಾಗ ಏನಾಗ್ಬಿಡುತ್ತೆ ಅನ್ಕೊಂಡಿದ್ದು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಸೊ ನನ್ಗೆ ಅವಾಗ ಒಂದು ಸ್ವಲ್ಪ ತಿಳುವಳಿಕೆ ಬಂದಿತ್ತು. ಯಾವಾಗ ನಾನು 7th ಸ್ಟ್ಯಾಂಡರ್ಡ್ ಬಂದೆ, ಮನೇಲಿ ಇಷ್ಟೊಂದು ಕಷ್ಟ ಇಟ್ಕೊಂಡ್ಬಿಟ್ಟು ಹೆಂಗೆ ಓದೋದಂತ ಮೈಂಡಿಗೆ ಹೋಗಕ್ಕೆ ಶುರು ಮಾಡಿಬಿಟ್ಟು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ ಜೊತೆ. ಹೌದು. ಸೊ ಹಂಗಾದ ತಕ್ಷಣ 10th ಬಂದು ಫೇಲ್ ಆಗಿಬಿಟ್ಟೆ ನಾನು. 2005 10th ಬಂದಿದ್ದು. 10th ಫೇಲ್ ಆದೆ. ಎಕ್ಸಾಮ್ ಬರೆದೆ, ಪಾಸ್ ಆಗಲಿಲ್ಲ. ಆಮೇಲೆ ನಮ್ಮ ಮನೇಲಿ ಮತ್ತೆ ಬೈಯಕ್ಕೆ ಶುರು ಮಾಡಿದ್ರು, ಓದಂದರೆ ಓದಲ್ಲ, ಅಣ್ಣ ನೋಡು ಹೆಂಗೆ ಓದ್ತಿದ್ದಾರೆ, ಆ ಥರ ಓದ್ಕೊಂತಂದಾಗ ಹಂಗೂ ಹಿಂಗೂ ಏನೋ 2006 ಪಾಸ್ ಮಾಡಿಬಿಟ್ರಿ, ಏನೋ ಒಂದು ಬರ್ದಿದ್ದಕ್ಕೆ. ಸೊ ಅದಾದ ತಕ್ಷಣ ನನಗೆ ಅಲ್ಲೇ ಏನೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಕಂಟಿನ್ಯೂ ಮಾಡೋದು ಅಂದ್ಕೊಂಡಿದ್ದೆ. ನಮ್ಮ ಅಣ್ಣ ನಮ್ಮ ತಂದೆ ಏನು ಮಾಡಿದ್ರು, ಡಿಸೈಡ್ ಮಾಡಿಬಿಟ್ಟು ಇವ್ನಿಗೆ ಬೆಂಗಳೂರು ಹಾಕೋಣ ಅಂಥೇಳಿ ಇಲ್ಲಿ ತೊಗೊಂಬಂದ್ರು. ನಾನು ಸ್ಟಾರ್ಟಿಂಗ್ ಬೆಂಗಳೂರು ಅನ್ಕೊಂಡು ಖುಷಿಯಾಗಿ ಬಂದೆ. ನೀವು ನಂಬೋದಿಲ್ಲ, ಫಸ್ಟ್ ಡೇ ಕಾಲೇಜ್ಗೆ ಎಂಟ್ರಿ ಹೊಡಿತಿರ್ಬೇಕಂದ್ರೆ ಒಂದು ಯಾವುದೋ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಇಂಗ್ಲೀಷ್ ಅಂತ ಗೊತ್ತಿತ್ತು, ಬಟ್ ನಮ್ಗದು ಏನೋ ಮಾತಾಡ್ತಾರೆ, ಏನೋ ಅರ್ಥನೇ ಆಗ್ತಿಲ್ಲಲ್ಲ ಅಂತ ಶುರುವಾದಾಗ, ನೀವು ಫಸ್ಟ್ ಕಾಲೇಜ್ಗೆ ಎಂಟ್ರಿ ಹೊಡೆದಾಗ ಗೊತ್ತಾಗಿರೋದು ಅದು ಇಂಗ್ಲೀಷ್ ಮೀಡಿಯಂ ಕಾಲೇಜ್ ಅಂತ. ನನಗೆ ಬರೀ ABCD ಬರ್ತಿತ್ತು ಅವಾಗ. TH ಒಂದು ಬಿಟ್ಟರೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಅವಾಗ. ಬಟ್ ಅಂದ್ಕೊಂಡೆ, ನಾನು ಹೇಳಿದೆ ನಮ್ಮ ಅಣ್ಣ ಫಸ್ಟ್ ಡೇನೆ, ಬೇಡ ನನಗೆ ಊರಿಗೆ ಕಳಿಸ್ಬಿಡು, ಅಂದರೆ ಏನಾಗಲ್ಲ ನೀನು ಓದು ಅಂತಂದರು. ನೀವು ಒಂದು 6 ತಿಂಗಳೇನೋ ಡೈಲಿ ಕಾಲೇಜಿಂದ ಬರ್ಬೇಕಂತ ಚೆನ್ನಾಗಿ ಬರ್ತಿದ್ದೆ, ಹೋಗ್ಬೇಕಂದ್ರೆ ಅಳ್ಕೊಂಡು ಹೋಗ್ತಾ ಇರೋದು. ಅದು ಮುಖ ಕೆಳಗಡೆ ಮಾಡ್ಕೊಂಡು ಅಳ್ಕೊಂಬಿಟ್ಟು ಹೋಗ್ತಾ ಇರೋದು ಮನೆ. ನಮ್ಮ ಅವನ ಮನೇಲಿದ್ದೆ ಅವಾಗೆಲ್ಲ. ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದೋರ್ದೆಲ್ಲ ಸಮಸ್ಯೆಗಳಿದೆ. ಹೌದು, ಅದನ್ನೇನು ಮಾಡೋಕ್ಕಾಗಲ್ಲ. ಸೊ ಅವತ್ತಿನ ದಿನಗಳು ಹಂಗಿತ್ತು. ಇವತ್ತೇನು ಕಾನ್ವೆಂಟ್ಗಳಾಗ್ಬಿಟ್ಟಿದೆ ಊರುಗಳಲ್ಲಿ, ಅವರೆಲ್ಲ ಇಂಗ್ಲೀಷ್ ಎಲ್ಲ ಮಾತಾಡ್ಬೇಕು, ಇಂಗ್ಲೀಷ್ ಎಲ್ಲ ಊಟ ಮಾಡಬೇಕು, ಇಂಗ್ಲೀಷ್ ಎಲ್ಲ ಮಲ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಇಂಗ್ಲೀಷು ಸ್ವಲ್ಪ ಇತ್ತೀಚೆಗೆ ಈಸಿ ಆಗಿದೆ. ನಮ್ಗಳಿಗೆಲ್ಲ ಕಷ್ಟನೇ ಇತ್ತು, ನನಗೂ ಸೇರಿದ. ಹೌದು, ಪ್ರತಿಯೊಬ್ರು ಅವಾಗ ಸಿಚುವೇಶನ್ ಬಂದವ್ರಿಗೆಲ್ಲ ಹಾಗಿದೆ. ಬಟ್ ನನಗೆ 6 ತಿಂಗಳು ಬಿಟ್ಟು ಊರಿಗೆ ಹೋಗಿದ್ದೆ. ಊರಿಗೆ ಹೋದಾಗ ಏನಾಯ್ತು, ನಮ್ಮ ತಂದೆ ಆ್ಯಕ್ಚುಲಿ ಡ್ರಿಂಕ್ಸ್ ಮಾಡಲ್ಲ. ಅವ್ರದ್ದು ಇಂಡಿಗೆ, ಅದು ಬಸ್ ಸ್ಟ್ಯಾಂಡ್ಗೆ ಬಸ್ಸಲ್ಲಿ ಬಿಡಕ್ಕೆ ಬಂದಿರೋ, ಬಸ್ಸಲ್ಲಿ ಕುತ್ಕೊಂಡು ಇನ್ನೇನು ಬಸ್ ಬಿಡಬೇಕು ಅವ್ರ ಮುಖ ನಾನು ನೋಡಿರೋದು. ಕಣ್ಣು ಫುಲ್ಲು ರೆಡ್ ಅಂದರೆ ರೆಡ್ ಆಗಿಬಿಟ್ಟಿತ್ತು. ಯಾಕಂದರೆ ತೋಟದಲ್ಲಿ ವರ್ಕ್ ಮಾಡೋದಂದರೆ ಅಷ್ಟು ಈಸಿ ಅಲ್ಲ. ನೈಟ್ ಯಾವಾಗ ಬೇಕಾದ್ರೆ ಕರೆಂಟ್ ಬರುತ್ತೆ, ನಿದ್ದೆ ಇರಲ್ಲ, ಬೆಳೆ ಅದು ಇದು ಅಂದ್ಕೊಂಡ್ಬಿಟ್ಟು ಅವತ್ತೇ ಡಿಸೈಡ್ ಮಾಡಿದೆ ರಿಟರ್ನ್ ಊರಿಗೆ ಬರಲೇಬಾರ್ದು ಅಂತಂದ್ಬಿಟ್ಟು. ನನಗೆ ಎಷ್ಟೇ ಕಷ್ಟ ಆದರೂ ಬೆಂಗಳೂರು ಜೀವನ ಕಟ್ಕೋಬೇಕು ಅಂತ ಅಂದಿನ ಹಿಡ್ಕೊಂಡು ನೀವು ಯೋಚನೆ ಮಾಡಿ. ನಾನು ಊರಿಗೆ ಹೋಗೋದು 1-2 ವರ್ಷಕ್ಕೊಮ್ಮೆ ಹೋಗೋದು ಇವಾಗ ಹೋದ್ರೂ ಕೂಡ. ಸೊ ಅವತ್ತು ಅಂದ್ಕೊಂಡೆ, ಓದೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲೇ ಎಲ್ಲೋ ಕೆಲ್ಸಕ್ಕೆ ಹೋಗ್ಬಿಟ್ಟು ಏನೋ ಒಂದು ಮಾಡ್ಕೊಳ್ಳೋಣ, ಊರಿಗೆ ಹೋಗೋದು ಬೇಡ ಅಂತಂದು. ಬಟ್ ಮಿಡ್ಲಲ್ಲಿ ಮತ್ತೆ ತುಂಬ ಇದುವಾಗಿ ನಮ್ಮ ತಾಯಿ ಎಮೋಷ್ನಲ್ ಆಗಿ ಅವನಿಗೆ ಕಳಿಸ್ಬಿಡು ಊರಲ್ಲಿಗೆ, ಅವನು ಊರಲ್ಲಿ ಚೆನ್ನಾಗಿರ್ತಾನೆ ಹಂಗೆ. ಬಟ್ ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು ಅವಾಗ, ಇವಾಗೊಂದು ಚಿಕ್ಕ ಮಗು ಅಂತ ತಿಳ್ಕೊ, ಇವನಿಗೆ ಕೈ ಹಿಡಿದ್ಬಿಟ್ಟು ನಾವು ನಡೆಸ್ಬಿಟ್ರೆ ಲೈಫೆಲ್ಲ ನಡ್ಕೊಂಡು ಹೋಗ್ತಾನೆ ಅಂತಂದ್ಬಿಟ್ಟು. ಬಟ್ ನಮಗೆಲ್ಲ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅವರು ಅಷ್ಟು ಡಿಸೈಡ್ ಮಾಡಿದಕ್ಕೆ ನಾನೇನೋ ಇಲ್ಲಿರೋದು. ಇಲ್ಲ ಅಂದರೆ ಯಾವಾಗೋ ಊರಿಗೆ ಹೋಗ್ಬಿಟ್ಟು ಮತ್ತೆ ಎಲ್ಲ ಕೆಲಸ. ನೋಡಿದೆ ಹೌದು, ಇಲ್ಲ ಹೌದು, ತುಂಬಾ ಓದಿರೋದು ಅಣ್ಣನೇ. ಅವರೇ ಓದಿರೋದು. ಎಷ್ಟು ಜನ ಮಕ್ಕಳು ನೀವು? 3 ಜನ ಅಂತ? ನಾವು 3 ಜನ. ನಮ್ಮ ಅಣ್ಣ ದೊಡ್ಡವರು, ನಾನು ಮಿಡ್ಲಲ್ಲಿ, ನಮ್ಮ ತಮ್ಮ ಒಬ್ರು, ಆಮೇಲೆ ಅಕ್ಕ ಬಂದು ಅವರೇ ದೊಡ್ಡವರು. ನಮ್ಮ ತಮ್ಮ ಏನ್ ಮಾಡ್ತಿದ್ದಾರೆ? ಅವರು ತೋಟದಲ್ಲೇ ವರ್ಕ್ ಮಾಡ್ಕೊಂಡು ಇವಾಗ ನರ್ಸರಿ. ಅವರು ಆಕ್ಚುಲಿ ಯೂಟ್ಯೂಬ್ ಮಾಡಿದ್ದಾರೆ, ಅದರಿಂದ ಒಂದು ಸ್ವಲ್ಪ ದುಡ್ಡು ಬಂದಿದ್ದು ನರ್ಸರಿ
ನರ್ಸರಿ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಓಕೆ ಯೂಟ್ಯೂಬ್ ಬ್ರದರ್ಸ್ ನಾವು ಆಕ್ಚುಲಿ ವಿಜಯಪುರದ ನಿಮ್ಮಲ್ಲಿ ನಾಟ್ ಓನ್ಲಿ ಬಾಗಲಕೋಟೆನಲ್ಲಿ ಈಗ ನಿಮ್ಮ ಲೈಕ್ ಕಂಟೆಂಟ್ ಕ್ರಿಯೇಟರ್ ಬೇರೆ ಮಲ್ಲು ಜಮಖಂಡಿ ಆಗ್ಬೋದು ಲಿಂಗಾ ಸಿಂಗಡಿಗೆ ಆಗ್ಬೋದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವುಗಳೇ ಸ್ಟಾರು ಯಾಕೆಂದ್ರೆ ಬದುಕು ಕಟ್ಕೊಂಡಿದ್ದೀರಿ ನನ್ಗೆ ಅದೇ ಖುಷಿ ಆಗೋದು ನಮ್ಮ ಬೆಂಗಳೂರಲ್ಲಿ ಯಾರು ದುಡಿತಾ ಇದಾರೆ ಯಾವಾಗ್ಲೂ ಹೇಳ್ತಿರ್ತಾರೆ ಯಾರೋ ಕೇರಳದಿಂದ ಬರ್ತಾರೆ ಸೂಪರ್ ಮಾರ್ಕೆಟ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ತಮಿಳ್ನಾಡಿಂದ ಬರ್ತಾರೆ ಫ್ರೂಟ್ಸು ವೆಜಿಟೇಬಲ್ಸು ಫ್ಲವರ್ ಶಾಪ್ ಮಾಡ್ತಾರೆ ಅವರು ಕೋಟಿಗಟ್ಟಲೆ ದುಡಿತಾರೆ ಆಂಧ್ರ ಕಡೆಯಿಂದ ಬರ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವ್ರು ಎಕರೆ ಗಟ್ಟಲೆ ಬೌಂಡ್ರಿ ಹಾಕೊಂಡು ಅವ್ರು ದುಡಿತಾರೆ ನಮ್ಮ ಉತ್ತರ ಕರ್ನಾಟಕ ಬಂದು ನಮ್ಮ ಹುಡುಗರೆಲ್ಲ ನಮ್ಮ ರಾಜ್ಯದವರೆಲ್ಲ ಎಂಪ್ಲಾಯ್ಗಳಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಧೈರ್ಯ ಮಾಡಕ್ ಸಾಧ್ಯ ಆಗ್ತಿಲ್ಲ ಅಂತ ಒಂದು 10,000 ಸಂಬಳ 15,000ಕ್ಕೋ 15 20ಕ್ಕೋ 25ಕ್ಕೋ ಜಂಪ್ ಆಗ್ತಾರೆ ಬಿಟ್ರೆ ನಾವೊಂದಷ್ಟು ಜನ ಕೆಲಸ ಕೊಡೋಣ ಅಂತ ಒಂದು ಓಕೆ ಧೈರ್ಯ ಮಾಡ್ತಿಲ್ಲ ನೀವು ಧೈರ್ಯ ಮಾಡಿದ್ರಿ ಇದೆಲ್ಲ ಆಯ್ತು ಎಸ್ ಈಗ ಈ ಕಾರಿಂದು ನಾವು ಇದು ಮಾಡಿದ್ವಿ ಈ ಪ್ರಾಜೆಕ್ಟ್ ಇಂದ 12 ಲಕ್ಷ ಈ ಕಾರಿಂದ 18 ಲಕ್ಷ